ಎಷ್ಟು ಅಂದ್ರೆ ಅವರ ಅರ್ಹತೆಗೆ ತಕ್ಕಂತೆ ಅವರು ಪಡಿತಾ ಇದ್ದಾರೆ. ಪರಬ್ರಹ್ಮ ಅಂದ್ರೆ ಈ ಸೃಷ್ಟಿಯನ್ನ ಸೃಷ್ಟಿಸಿದವನು, ಈ ಸೃಷ್ಟಿಯನ್ನ ನಡೆಸ್ತಾ ಇರುವವನು, ಈ ಸೃಷ್ಟಿಗೆ ಆಧಾರವಾದವನು, ಅವನನ್ನ ಸೃಷ್ಟಿಕರ್ತ ಅಂತಾನು ಹೇಳ್ತಾರೆ, ಲೋಕೇಶ್ವರ ಅಂತಾನು ಹೇಳ್ತಾರೆ, ವಿಶ್ವಾತ್ಮ ಅಂತಾನು ಕರೀತಾರೆ, ತಂದೆ ಅಂತ ಕೂಡ ಹೇಳ್ತಾರೆ. ಅವನೇ ಆ ಪರಬ್ರಹ್ಮ, ಎಲ್ಲರೊಳಗೂ ಇರುವಂತಹವನು, ಸರ್ವಾಂತರ್ಯಾಮಿ, ಎಲ್ಲಾ ಕಡೆಯೂ ಇರುವಂತಹವನು, ಮತ್ ಯಾವಾಗಲೂ ಸರ್ವದಾ ಇರುವವನು. ಈ ಸೃಷ್ಟಿಯೆಲ್ಲ ಅಂತ್ಯವಾದರೂ ಅವನೊಬ್ಬನೇ ಇರ್ತಾನೆ, ಅವನು ಎಂದಿಗೂ ಇರುವವನು. ಹುಟ್ಟು ಸಾವು ಇಲ್ಲೇ ಇರುವವನೇ ಪರಬ್ರಹ್ಮ. ಅವನ ಹತ್ರ ಏನಿದೆ? ಆನಂದ ಸಾಗರ ಇದೆ. ಅವನ ಹತ್ರ ಸಾಗರಕ್ಕಿಂತ ಹೆಚ್ಚು ಆನಂದವಿದೆ. ಅಂತಹ ಆನಂದ ಎಲ್ಲಿದೆ ಹಾಗಿದ್ರೆ? ಪರಬ್ರಹ್ಮನ ಹತ್ರ ಆನಂದ ಇದೆ ಅಲ್ವಾ? ಪರಬ್ರಹ್ಮ ಅಂದ್ರೆ ಆತ್ಮ. ಹಾಗಿದ್ರೆ ಆನಂದ ಅನ್ನೋದು ಎಲ್ಲಿದೆ? ಪ್ರತಿಯೊಬ್ಬರ ಶರೀರದಲ್ಲೂ ಆನಂದ ಅನ್ನೋದು ಇದೆ. ಆತ್ಮ ಶರೀರದಲ್ಲೇ ಇದೆ ಅಲ್ವಾ? ಆತ್ಮವೇ ಪರಬ್ರಹ್ಮ ಅಲ್ವಾ? ಹಾಗಿದ್ರೆ ಆನಂದ ಅನ್ನೋದು ಕೂಡ ಪ್ರತಿಯೊಬ್ಬರ ಶರೀರದಲ್ಲೂ ಆನಂದ ಅನ್ನೋದು ಇದೆ. ಈ ಆನಂದವನ್ನು ಪ್ರತಿಯೊಬ್ಬರೂ ತಮ್ಮ ಶರೀರದಲ್ಲೇ ಇಟ್ಕೊಂಡು ದುಃಖದಿಂದ ಜೀವಿಸ್ತಾ ಇದ್ದಾರೆ, ಬಾಧೆ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ. ತನ್ನೊಳಗೆ ಇದೆ, ಸಾಗರದಷ್ಟು ಆನಂದ ಇದೆ, ಆದ್ರೆ ಹೇಗೆ ಬದುಕ್ತಾ ಇದ್ದಾರೆ? ದುಃಖದಿಂದ, ನೋವಿನಿಂದ ಬದುಕ್ತಾ ಇದ್ದಾರೆ, ತಮ್ಮೊಳಗೆ ಆನಂದವನ್ನ ಇಟ್ಕೊಂಡು. ದೇವತೆಗಳೆಲ್ಲರೂ ಅದನ್ನ ಪಡಿತಾ ಇದ್ದಾರೆ. ನಾವು ಪಡೆಯುವ ಮಾರ್ಗವನ್ನ ಪತ್ರಿಜಿ ಗುರುಗಳು ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ನಮ್ ಶರೀರದಲ್ಲಿ ಅನಂತವಾದ ಈ ಆನಂದ ಅನ್ನೋದು ಇದೆ, ಆದ್ರೆ ಹೆಚ್ಚಾಗಿ ಯಾರೂ ಇದನ್ನ ಅನುಭವಿಸಲಾಗದೆ ಹೋಗ್ತಾ ಇದ್ದಾರೆ. ಈ ಆನಂದವನ್ನ ಹೊಂದುವುದಕ್ಕೆ ತಮ್ಮ ತಮ್ಮ ಅರ್ಹತೆ ಇರಬೇಕು, ಅವರಿಗೆ ಅಷ್ಟೊಂದು ಅರ್ಹತೆ ಇರಬೇಕು. ಉದಾಹರಣೆಗೆ, ನೀವು ಸಮುದ್ರದ ಹತ್ರ ಹೋಗ್ಬಿಟ್ಟು, ಇಲ್ಲಿ ಮೊದಲು ಫಸ್ಟ್ ತಾವು ತಿಳ್ಕೊಳ್ಬೇಕಾಗಿದ್ರು, ಕೆಲವರಿಗೆ ಈ ಆನಂದ ಸಾಗರ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ. ಕೆಲವು ವಿಧದ ಜನರು ಹೀಗಿರ್ತಾರೆ. ಇನ್ನೊಂದು ವಿಧದಲ್ಲಿ ಹೇಗಿರ್ತಾರೆ ಅಂದ್ರೆ, ಆನಂದ ಸಾಗರ ಇದೆ ಅನ್ನೋದು ಗೊತ್ತಿದೆ, ಆದ್ರೆ ಅದರ ಹತ್ರ ಹೋಗೋ ಅರ್ಹತೆ ಅವರಿಗಿರಲ್ಲ. ಇನ್ನು ಕೆಲವರು ಆ ಆನಂದ ಸಾಗರದ ಹತ್ರ ಇರ್ತಾರೆ, ಆದ್ರೆ ಒಂದು ಚಿಕ್ಕ ಗ್ಲಾಸ್ ಅನ್ನ ತಗೊಂಡು ಹೋಗಿರ್ತಾರೆ, ಆ ಸಾಗರದಿಂದ ಅಷ್ಟನ್ನೇ ತಗೊಳ್ತಾರೆ. ಇನ್ನೂ ಸ್ವಲ್ಪ ಜನ ಒಂದು ಅದಕ್ಕಿಂತ ಗ್ಲಾಸ್ಗಿಂತ ದೊಡ್ಡದಾದಂತ ಬಿಂದಿಗೆ ತಗೊಂಡು ಹೋಗ್ತಾರೆ, ಆ ಆನಂದ ಸಾಗರದಿಂದ ಅಷ್ಟನ್ನ ತುಂಬಿಕೊಳ್ತಾರೆ. ಇನ್ನೂ ಕೆಲವು ಜನ ಏನ್ ಮಾಡ್ತಾರೆ, ಒಂದು ಡ್ರಮ್ನಷ್ಟು ತುಂಬಿಕೊಳ್ತಾರೆ, ಡ್ರಮ್ ತಗೊಂಡು ಹೋಗ್ತಾರೆ ತುಂಬ್ಕೊಂಡು ಬರೋಕೆ. ಇನ್ನೊಂದು ಕೆಲವಷ್ಟು ಜನ ಎಷ್ಟು ಅರ್ಹತೆ ಪಡ್ಕೊಂಡಿರ್ತಾರೆ, ಒಂದ್ ಟ್ಯಾಂಕರ್ ಅಷ್ಟು ತುಂಬ್ಕೋಬಹುದು, ಅಷ್ಟೊಂದು ಅರ್ಹತೆ ಪಡ್ಕೊಳ್ತಾರೆ. ಇನ್ನೂ ಕೆಲವರು ಹೇಗಿರ್ತಾರೆ ಅಂದ್ರೆ, ಅದರಲ್ಲೇ ಮುಳುಗಿ ಸ್ನಾನ ಮಾಡ್ತಿರ್ತಾರೆ. ಅವರವರ ಅರ್ಹತೆಗೆ ತಕ್ಕಂತೆ ಅವರು ಆನಂದವನ್ನ ಅನುಭವಿಸಬಹುದು. ಹೇಗೆ ಇದು ಸಾಧ್ಯ? ಖುಷಿ ಅನ್ನೋದು ಈ ಶರೀರಕ್ಕೆ ಸಂಬಂಧಪಟ್ಟಿದೆ, ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದೆ, ಆದ್ರೆ ಆನಂದ ಅನ್ನೋದು ಆತ್ಮಕ್ಕೆ ಸಂಬಂಧಿಸಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ನಾವು ತಗೊಂಡು ಹೋಗಿರುವಂತ
ಇವಾಗ ಸಮುದ್ರದ ಹತ್ರ ಹೋಗಿ ಯಾರು ಎಷ್ಟು ಪಾತ್ರೆಯಿಂದ, ಡ್ರಮ್ ಇಂದ, ಟ್ಯಾಂಕರ್ ಇಂದ ನೀರ್ ತುಂಬ್ಕೊಂಡ್ ಬಂದ್ರು ಆ ಸಮುದ್ರದಲ್ಲಿ ನೀರು ಖಾಲಿ ಆಗೋದಿಲ್ಲ. ಆ ಸಮುದ್ರದಲ್ಲಿ ನೀರು ಖಾಲಿ ಆಗೋದಿಲ್ಲ, ಯಾರು ಎಷ್ಟು ತುಂಬ್ಕೊಂಡ್ ಬಂದ್ರು. ಬೇಸಿಗೆಯಲ್ಲಾಗ್ಲಿ, ಮಳೆಗಾಲದಲ್ಲಾಗ್ಲಿ, ಯಾವ ಕಾಲದಲ್ಲೂ ಅಷ್ಟೇ ಇರತ್ತೆ. ಅದೇ ರೀತಿಯಾಗಿ ಈ ಶರೀರದೊಳಗಿರುವಂತಹ ಆ ಪರಬ್ರಹ್ಮನ ಆನಂದ ಸಾಗರ ಅನ್ನೋದು ಯಾರು ಎಷ್ಟು ತಗೊಂಡ್ರು ಅದು ಖಾಲಿ ಆಗೋದಿಲ್ಲ. ಅಷ್ಟು ಅನಂತವಾದ ಆನಂದ ಸಾಗರ ಇದೆ. ಅದನ್ನ ನಾವು ಪಡಿಬಹುದು ನಮ್ಮ ನಮ್ಮ ಅರ್ಹತೆಯನ್ನ ಆಧರಿಸಿ. ಹಾಗಿದ್ರೆ ಇಷ್ಟು ಶ್ರೇಷ್ಠವಾದ ಈ ಆನಂದ ಸಾಗರವನ್ನ ಪಡೆಯೋದು ಹೇಗೆ? ಆ ಆನಂದವನ್ನ ಹೊಂದುವ ಮಾರ್ಗ ಏನು ಅನ್ನೋದು ತಿಳ್ಕೋಬೇಕು. ಈ ಶ್ರೇಷ್ಠವಾದ ನಮ್ಮೊಳಗಿರುವ ಆನಂದ ಸಾಗರವನ್ನ ತಿಳ್ಕೊಂಡು ಅದನ್ನ ಪಡೆಯುವ ಮಾರ್ಗವೇ ನಮ್ಮ ಗುರುಗಳು ಪತ್ರಿಜಿ ಅವರು ನಮ್ಗೆಲ್ಲಾರ್ಗೂ ಹೇಳಿಕೊಟ್ಟಿರುವಂತಹ ಶ್ವಾಸದ ಮೇಲೆ ಗಮನ ಧ್ಯಾನ. ಅದು ಸರಿಯಾದ ಧ್ಯಾನ ಮಾತ್ರ, ಕೇವಲ ಶ್ವಾಸದ ಮೇಲೆ ಗಮನ. ಇವಾಗ ನಾವೆಲ್ಲರೂ ನರನಿಂದ ನಾರಾಯಣ 1ನೇ ಮಂಡಲ ಸ್ಟಾರ್ಟ್ ಆದಾಗಿಂದ ಮಾಡ್ತಾ ಇರೋದು. ಆ ಅರ್ಹತೆಯನ್ನ ಪಡ್ಕೊಂಡಿರೋರು ಅಂತಾನೆ ಹೇಳ್ಬಹುದು. ಹೀಗೆ ಯಾರು ಈ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನವನ್ನ ಮಾಡ್ತಾರೋ ಮೊದಲಿಗೆ ಆಲೋಚನೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಆಗ್ತಾ ಬಂದು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ಆ ಆಲೋಚನೆ ಅನ್ನೋದು ನಿಂತು ಬಿಡತ್ತೆ. ಈ ಚಂಚಲ ಮನಸ್ಸು ನಿಶ್ಚಲ ಆಗತ್ತೆ. ನಂತರ ಈ ನಿಶ್ಚಲವಾದ ಮನಸ್ಸು ನಿರ್ಮಲವಾಗತ್ತೆ. ಹೀಗೆ ನಿರ್ಮಲವಾದ ಮನಸ್ಸು ಪರಿನಿರ್ಮಲವಾಗತ್ತೆ. ಪರಿನಿರ್ಮಲವಾದ ಮನಸ್ಸು ಮಹಾಪರಿನಿರ್ಮಲವಾಗತ್ತೆ. ಮಹಾಪರಿನಿರ್ಮಲವಾದ ಮನಸ್ಸು ಶೂನ್ಯವಾಗತ್ತೆ. ನಂತರ ಅಲ್ಲಿಗೆ ನಿಂತು ಹೋಗಲ್ಲ ಸಾಧನೆ ಅನ್ನೋದು. ಮತ್ತೆ ತೀವ್ರ ಸಾಧನೆ ಮಾಡಿದಾಗ ಈ ಶೂನ್ಯವಾಗಿರುವಂತಹ ಮನಸ್ಸು ಪರಿಶೂನ್ಯವಾಗತ್ತೆ. ಮತ್ತೆ ತೀವ್ರಾತಿ ತೀವ್ರ ಧ್ಯಾನ ಸಾಧನೆಯನ್ನ ಮಾಡ್ತಾ ಜ್ಞಾನವನ್ನ ಹಂಚ್ತಾ ಇದ್ದಾಗ ಪರಿಶೂನ್ಯವಾದ ಮನಸ್ಸು ಮಹಾಪರಿಶೂನ್ಯಕ್ಕೆ ಹೋಗತ್ತೆ, ಅಂದ್ರೆ ಲಯ ಆಗತ್ತೆ. ಅಲ್ಲಿ ನಾವು ಮಾನವರಂದ್ರೆ 3 ಅಂತ ಯಾವಾಗ್ಲೂ ತಿಳ್ಕೊಳ್ತಾ ಇರ್ತೀವಿ. ಹೀಗೆ ಲಯ ಆಗೋದು ಅಂದ್ರೆ ಮನಸ್ಸು ಇಲ್ಲೇ ಇರೋದು ಅಂತ. ಮೊದಲು ದೇಹ, ಮನಸ್ಸು, ಆತ್ಮ ಯಾವಾಗ ಇದು ಲಯ ಆಗ್ಬಿಡತ್ತೋ ಅವಾಗ ಏನಿರತ್ತೆ, ಶರೀರ ಮತ್ತು ಆತ್ಮ ಮಾತ್ರ ಇರತ್ತೆ. ಆತ್ಮ ಅಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮನಿಂದ ಶರೀರಕ್ಕೆ ಅನಂತವಾದ ಆನಂದವು ಬರ್ತಾನೆ ಇರತ್ತೆ. ಹಾಗಾಗಿ ಎಷ್ಟು ಧ್ಯಾನ ಮಾಡಿದ್ರುನು ಕಡಿಮೆನೆ. ನಾವು ರಾತ್ರಿ ಪೂರ್ತಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಷ್ಟು ಅದೃಷ್ಟಶಾಲಿಗಳು. ಅಂತ ಶ್ರೇಷ್ಠವಾದಂತಹ ಪರಬ್ರಹ್ಮನ ಜೊತೆ ಕುತ್ಕೊಳ್ಳುವಂತ ಸೌಭಾಗ್ಯ ನಮ್ಗೆಲ್ಲಾರ್ಗೂ ಇದೆ. ನಾವು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದೀವಿ ಅಂದ್ರೆ ತುಂಬಾ ಭಾಗ್ಯಶಾಲಿಗಳೇ ಅಂತಾನೆ ಹೇಳ್ಬಹುದು. ಆ ಆನಂದ ಸಾಗರವನ್ನ ನಾವು ಪಡ್ಕೊಳ್ತಾ ಇದ್ದೀವಿ. ನಾವು ಶಿವನನ್ನೇ ನೋಡ್ಬಹುದು. ನಿನ್ನೆ ತಿಳ್ಕೊಂಡ್ವಿ, ಅವನು ಅನಂತವಾದ ಜ್ಞಾನವನ್ನ ಧ್ಯಾನ ಮಾಡ್ತಾನೆ ಇದ್ದಾನೆ, ಪಡಿತಾನೆ ಇದ್ದಾನೆ ಅಂತ. ಈ ಸೃಷ್ಟಿಯಲ್ಲಿ ಖಾಲಿ ಆಗದೆ ಇರುವಷ್ಟು ಜ್ಞಾನ ಇದೆ. ಹಾಗಿದ್ರೆ ಅದ್ರ ಜೊತೆ ಎಂದಿಗೂ ಖಾಲಿ ಆಗದಂತಹ ಆನಂದವೂ ಕೂಡ ಇದೆ. ಅದನ್ನ ನಾವು ಆ ಪರಬ್ರಹ್ಮನಿಂದಲೇ ಪಡೆಯೋದಕ್ಕೆ ಸಾಧ್ಯ. ಯಾಕಂದ್ರೆ ಆನಂದ ಅನ್ನೋದು ಮನಸ್ಸಿಗೆ ಅಥವಾ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಅವನಿಂದ ಬರುವಂತಹದ್ದು. ಹಾಗಾಗಿ ಅದೆಂದಿಗೂ ಖಾಲಿ ಆಗೋದಿಲ್ಲ, ಯಾವಾಗ್ಲೂ ಬರ್ತಾನೆ ಇರತ್ತೆ. ಈ ಶರೀರವನ್ನ ನಾವು ಪಡ್ಕೊಂಡ್ ಬಂದಿದೀವಿ ಭೂಮಿ ಮೇಲೆ. ಆದ್ರೆ ಈ ಶರೀರ ಪಡ್ಕೊಂಡ್ ಬಂದು
ಇದು ನಾವು ದುಃಖ ಪಡೋದಕ್ಕೆ ಅಥವಾ ಬಾಧೆ ಪಡೋದಕ್ಕೆ ಈ ಶರೀರವನ್ನ ಪಡ್ಕೊಂಡ್ ಬಂದಿಲ್ಲ. ಈ ಶರೀರದಿಂದ ಸಾಧನೆ ಮಾಡಿ ಅನಂತವಾದ ಜ್ಞಾನವನ್ನು ಹಾಗೂ ಆನಂದವನ್ನ ಪಡೆಯೋದಕ್ಕೇನೆ ಈ ಶರೀರವನ್ನ ನಾವೆಲ್ಲರೂ ಪಡ್ಕೊಂಡ್ ಬಂದಿದೀವಿ. ಆದ್ರೆ ದುಃಖ ಪಡೋದಕ್ಕೆ ಅಂತ ಅಲ್ಲ. ಇವಾಗ ಬಾಲಯೋಗಿಗಳಾಗಿರ್ಬಹುದು ಅಥವಾ ಹಿಮಾಲಯದಲ್ಲಿ ಎಷ್ಟೋ ಋಷಿಗಳು ಯೋಗಿಗಳೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾನೇ ಇರ್ತಾರೆ. ಹೇಗೆ ಸಾಧ್ಯ? ಅವರು ಊಟ ನಿದ್ದೆ ಏನೂ ಇಲ್ದೆ ಅಷ್ಟೊಷ್ಟು ವರ್ಷ ಧ್ಯಾನ ಮಾಡೋಕ್ ಹೇಗ್ ಸಾಧ್ಯ? ಎಲ್ಲಾರು ಬದುಕ್ತಾ ಇರೋದು ಆನಂದಕ್ಕಾಗಿ. ಅಲ್ಲಿ ಅವರಿಗೆ ಆನಂದ ಸಿಗ್ತಾ ಇದೆ. ಎಲ್ರು ಅನ್ಕೊಳ್ತಾರೆ ಸುಮ್ನೆ ಕುತ್ಕೊಂಡ್ಬಿಟ್ರೆ ಇವ್ರೇನ್ ಹುಚ್ಚರು, ಕಣ್ ಮುಚ್ಕೊಂಡು ಸುಮ್ನೆ ಕುತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕಣ್ ಮುಚ್ಕೊಂಡ್ ಕುತ್ಕೊಂಡವ್ರು ಹುಚ್ಚರಲ್ಲ, ಕಣ್ ಮುಚ್ಕೊಂಡ್ ಕುತ್ಕೊಂಡವ್ರು ಹುಚ್ಚರು ಅಂತ ಹೇಳ್ತಾ ಇರೋರು ಹುಚ್ಚರು. ಆದ್ರೆ ಕಣ್ ಮುಚ್ಕೊಂಡ್ ಕುತ್ಕೊಂಡವ್ರು ಹುಚ್ಚರಲ್ಲ. ಅದು ಅವರಿಗೆ ಆ ಜ್ಞಾನ ಇರಲ್ಲ, ಹಾಗಾಗಿ ಅವರಿಗೆ ಅರ್ಥ ಆಗಿರಲ್ಲ. ಬಟ್ ನಾವು ಶ್ರೇಷ್ಠವಾದ ಈ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದಂತಹ, ಈ ಸೃಷ್ಟಿಗೆ ಆಧಾರವಾಗಿರುವಂತಹ ಬ್ರಹ್ಮ ಕುತ್ಕೊಂಡಿರ್ತೀವಿ. ಹೇಗೆ ಆನಂದವನ್ನ ನಾವು ಅಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಎಲ್ಲಾರ್ಗೂ ಗೊತ್ತಿರ್ಬಹುದು. ಸುಖ ಇದ್ದಾಗ ಒಂದೊಂದು ನಿಮಿಷನೂ ಒಂದೊಂದು ತಿಂಗಳು ಒಂದು ದಿನಾನೂ ಅನ್ಸ್ತಿರತ್ತೆ. ಆದ್ರೆ ಆನಂದದಿಂದ ಇದ್ದಾಗ ಹೇಗ್ ಟೈಮ್ ಹೋಗ್ಬಿಡತ್ತೋ ಗೊತ್ತಾಗಲ್ಲ. ಹಾಗಿದ್ರೆ ನಾವು ಧ್ಯಾನದಲ್ಲಿ ಆನಂದವನ್ನ ಪಡಿತಾ ಇದ್ದೀವ ಅಂದ್ರೆ ಗಂಟೆಗಳು ನಿಮಿಷದಂತೆ ಕಳೆದು ಹೋಗ್ತಾ ಇದೆ ಅಂದ್ರೆ ನಾವು ಆನಂದವನ್ನ ಪಡಿತಾ ಇದ್ದೀವಿ ಅಂತ ಅರ್ಥ. ಎಷ್ಟೋ ಸಲ ನಮ್ಗಿದ್ದು ಅನುಭವಕ್ಕೂ ಬಂದಿರತ್ತೆ. ಇಷ್ಟು ಬೇಗ ಆಗೋಯ್ತಾ, ಅಷ್ಟು ತಾಸು ಮಾಡಿದ್ನ ನಾನು, ಬೆಳಿಗ್ಗೆ ಆಗೋಯ್ತಾ, ಏನೋ ಒಂದು ಅನ್ಸ್ತಿರತ್ತೆ. ಅಥವಾ 2 ತಾಸು ಕುತ್ಕೋಬೇಕು ಅನ್ಕೊಂಡಿರ್ತೀವಿ, 1 ತಾಸು 3 ತಾಸು ಅನ್ಕೊಂಡಿರ್ತೀವಿ, ಬೇಗ ಮುಗ್ದು ಹೋಗ್ಬಿಡತ್ತೆ. ಇವಾಗ ತಾನೇ ಕುತ್ಕೊಂಡಿದ್ದೆ ಅಂತ ಅನ್ಸತ್ತೆ. ಅಂದ್ರೆ ಆ ಆನಂದವನ್ನ ಅನುಭವಿಸ್ತಿರ್ಬೇಕಾದ್ರೆ ಗಂಟೆಗಳು ನಿಮಿಷದಂತೆ ಕಳೆದು ಹೋಗ್ಬಿಡತ್ತೆ. ನಮ್ಗೆ ಸಮಯ ಅನ್ನೋದು ಗೊತ್ತಾಗಲ್ಲ. ಹೀಗೆ ರಾತ್ರಿ ಎಲ್ಲ ಕುತ್ಕೊಳ್ಳೋಕ್ ಹೇಗ್ ಸಾಧ್ಯ? ಆನಂದ ಇಲ್ದೆ ಇದ್ರೆ ಅದು ಸಾಧ್ಯನೇ ಇಲ್ಲ. ಆನಂದ ಇರೋದ್ರಿಂದಲೇ ಎಲ್ಲರೂ ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡೋಕೆ ಸಾಧ್ಯ ಆಗ್ತಿದೆ. ಆನಂದ ಇಲ್ಲ ಅಂದ್ರೆ ಯಾರು ಕುತ್ಕೊಳ್ಳೋಕ್ ಸಾಧ್ಯ ಇಲ್ಲ. ಹೀಗೆ ಆ ಪರಬ್ರಹ್ಮನ ಹತ್ರ ಆ ಧ್ಯಾನ ಸ್ಥಿತಿಯನ್ನ ಹೊಂದಿದವರು ಮಾತ್ರ ಈ ಆನಂದವನ್ನ ಪಡಿತಾ ಇರ್ತಾರೆ. ಆ ಪರಬ್ರಹ್ಮನಿಂದ ಆನಂದವನ್ನ ತಗೊಂಡು ಕೆಲವರು ಚಿರಂಜೀವಿಗಳು ಕೂಡ ಆಗಿದ್ದಾರೆ. ಅವರು 100 ವರ್ಷಗಳು ಅಷ್ಟೇ ಅಲ್ಲ, 1000 ವರ್ಷಗಳಷ್ಟು ಈ ಶರೀರದಲ್ಲಿ ಇದ್ಬಿಟ್ಟಿದ್ದಾರೆ. ಈ ಆನಂದ ಸಾಗರದಲ್ಲಿ ಅವರು ಇನ್ನೂ ತೇಲ್ತಾನೆ ಇದ್ದಾರೆ. ಅವರಿಗೆ 100 ವರ್ಷ ಆಗಿದೆ ಅಂತ ಗೊತ್ತಾಗ್ತಿಲ್ಲ, 1000 ವರ್ಷ ಆಗ್ತಿದೆ ಅಂತಾನೂ ಗೊತ್ತಾಗಿಲ್ಲ, ಇನ್ನೂ ಧ್ಯಾನದಲ್ಲೇ ಕುತ್ಕೊಂಡಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಆಂಜನೇಯ ಸ್ವಾಮಿ, ವಿಭೀಷಣ, ಮತ್ತೆ ಅಶ್ವತ್ಥಾಮ ಇವರೆಲ್ಲರೂ ಕೂಡ ಇನ್ನು ಕುತ್ಕೊಂಡಿದ್ದಾರೆ. ಪರಮಾತ್ಮ ಶಿವ ಕೂಡ ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾರೆ. ಮಹಾ ಅವತಾರ್ ಬಾಬಾಜಿ ಅವರನ್ನು ಕೂಡ ಇಲ್ಲಿ ಉದಾಹರಣೆಯನ್ನಾಗಿ ತಗೋಬಹುದು. ಆ ಆನಂದ ಸಾಗರದಿಂದಲೇ ಇನ್ನೂ ಅವರು ಇದ್ದಾರೆ. ಆದ್ದರಿಂದ ಹಾಗಿದ್ರೆ ಕಣ್ ಮುಚ್ಕೊಂಡು ನಾನು ಕುತ್ಕೊಂಡ್ ಬಿಡ್ತೀನಿ, ಆ ಆನಂದ ಸಾಗರವನ್ನ ನಾನು ಹೊಂದುತ್ತೀನಾ? ಇಲ್ಲ. ಕೇವಲ ಕಣ್ಣು ಮುಚ್ಕೊಂಡ್ಬಿಟ್ರೆ ನಾನು ಆನಂದ ಸಾಗರವನ್ನ ಹೊಂದೋಕೆ ಸಾಧ್ಯ ಆಗೋದಿಲ್ಲ. ಮನಸ್ಸನ್ನು ಮುಚ್ಚಬೇಕು. ಇದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯವಾದ ವಿಷಯ. ಕಣ್ ಮುಚ್ಕೊಂಡ್ಬಿಟ್ರೆ ಧ್ಯಾನ ಅಂತ ಹೇಳ್ತಾರೆ, ಆದ್ರೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಧ್ಯಾನ ಅಲ್ಲ, ಮನಸ್ಸು ಅನ್ನೋದು ಮುಚ್ಬೇಕು. ಮೌನ ಅನ್ನೋದು ಬಾಯಿಂದ ನಾನ್ ಮೌನ ಇದ್ದೀನಿ, ನಾನ್ ಮೌನವಾಗಿದ್ದೀನಿ ಅಂತ ಹೇಳ್ತಾರೆ. ಬಾಯಿಂದ ಮೌನ ಆಗಿದ್ರೆ ಮೌನ ಅಲ್ಲ, ಮನಸ್ಸು ಅನ್ನೋದು ಮೌನ ಆಗ್ಬೇಕು. ಅದು ನಿಜವಾದ ಮೌನ.
ನಾವು ರಾತ್ರಿ ಪೂರ್ತಿ ಧ್ಯಾನ ಮಾಡಿರ್ತೀವಿ. ಧ್ಯಾನ ಮಾಡಿ ಎನರ್ಜಿಯನ್ನ ಗಳಿಸೋದು ಎಷ್ಟು ಮುಖ್ಯನೋ, ಧ್ಯಾನ ಮಾಡಿದ ಎನರ್ಜಿಯನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತ 10 ಪಟ್ಟು ಹೆಚ್ಚು ಮುಖ್ಯ. ಧ್ಯಾನ ಮಾಡಿದ ಎನರ್ಜಿಯನ್ನೇ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಧ್ಯಾನ ಮಾಡಿನೂ ಯಾಕೆ ಮಾಡ್ಬೇಕು? ಎನರ್ಜಿನೇ ಉಳಿಸ್ಕೊಳ್ಳೋದಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ಸುಮ್ನೆ ಮಲ್ಕೊಂಡ್ ಬಿಡ್ಬೋದಲ್ವಾ? ಈ ತರ. ಆದ್ರೆ ಎನರ್ಜಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಇವಾಗ ಒಬ್ರು ಬಿಸ್ನೆಸ್ ಮಾಡಿ 50,000 ದುಡಿತಾರೆ. ರಾತ್ರಿ ಎಲ್ಲ ಬಿಸ್ನೆಸ್ ಮಾಡಿ 50,000 ದುಡಿದ್ರು, ಇಡೀ ದಿನ ಖರ್ಚು ಮಾಡಿ 48,000 ಖರ್ಚು ಮಾಡಿ 2,000 ಉಳಿಸಿದ್ರೆ ಏನು ಉಪಯೋಗ ಅಲ್ವಾ? ಅದೇ ಅವರು ರಾತ್ರಿ ಎಲ್ಲ 50,000 ಗಳಿಸ್ಬಿಟ್ಟು ಬೆಳಿಗ್ಗೆ 5,000 ಖರ್ಚು ಮಾಡಿ ತನಗೆ ಎಷ್ಟು ಬೇಕೋ ಅಷ್ಟನ್ನ ಖರ್ಚು ಮಾಡಿ 45,000 ಸೇವಿಂಗ್ಸ್ ಮಾಡಿದ್ರೆ ಅದು ಸರಿ ಅಲ್ವಾ? ಹಾಗಾಗಿ ನಾವು ರಾತ್ರಿ ಪೂರ್ತಿ ಧ್ಯಾನ ಮಾಡ್ಬಿಟ್ಟು ಬೆಳಿಗ್ಗೆ ಎಲ್ಲ ಏನ್ ಮಾಡ್ತೀವಿ, ಹೇಗೆ ಎನರ್ಜಿ ಹೋಗ್ತಾ ಇರತ್ತೆ ಅಂದ್ರೆ ಮಾತಿನಿಂದ, ನೋಡೋದ್ರಿಂದ, ಕೆಲಸ ಮಾಡೋದ್ರಿಂದ, ಪ್ರತಿಯೊಂದು ಆಕ್ಟಿವಿಟಿಗಳಿಂದ ಎನರ್ಜಿ ಅನ್ನೋದು ಖರ್ಚಾಗ್ತಾ ಇರತ್ತೆ. ಈ ದೈಹಿಕವಾಗಿ ನಾವು ಮಾಡ್ತಾ ಇರುವಂತ ಕೆಲಸಗಳಿಂದ 20% ಮಾತ್ರ ಎನರ್ಜಿ ಖಾಲಿ ಆಗತ್ತೆ. ಉಳಿದ 80% ಯಾವುದರಿಂದ ಹೋಗತ್ತೆ? ಉಳಿದ 80% ಎನರ್ಜಿ ಏನಾದ್ರೂ ವೇಸ್ಟ್ ಆಗ್ತಿದೆ ಅಂದ್ರೆ ಅದು ನನ್ನ ಆಲೋಚನೆಯಿಂದ ಅಂತ ಅರ್ಥ ಮಾಡ್ಕೋಬೇಕು. ನಾನು ಇಷ್ಟೊಂದು ಧ್ಯಾನ ಮಾಡ್ತಾ ಇದ್ದೀನಿ, ಎನರ್ಜಿ ಉಳಿತಾ ಇಲ್ಲ ಅಂದ್ರೆ ಕಾರಣ ಆಲೋಚನೆ, ಯೋಚನೆ. ನಮ್ಮ ಯೋಚನೆಯಿಂದಾನೇ 80% ಎನರ್ಜಿ ವೇಸ್ಟ್ ಆಗತ್ತಂತೆ. ಹಾಗಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಮನಸ್ಸು ಮೌನವಾಗಿರೋದು ತುಂಬಾನೇ ಮುಖ್ಯ. ಮನಸ್ಸು ಮೌನವಾಗಿದ್ರೇನೆ ಅದು ಮೌನ ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗಾಗಿ ಕಣ್ಮುಚ್ಕೊಳ್ಳೋದು ಅಂದ್ರೆ ಅಷ್ಟೇ ಧ್ಯಾನ ಅಲ್ಲ, ಮನಸ್ಸನ್ನು ಕೂಡ ಮುಚ್ಚಬೇಕು. ಅಂತಹ ಶ್ರೇಷ್ಠವಾದ ಮಾರ್ಗವನ್ನ ನಮ್ಗೆ ಪತ್ರಿಜಿಯವರು ಬೋಧಿಸಿದ್ದಾರೆ. ಶ್ವಾಸದ ಮೇಲೆ ಗಮನ, ಧ್ಯಾನ. ಪತ್ರಿಜಿಯವರು ಎಲ್ರಿಗೂ ಹೇಳ್ತಾರೆ ಮೈ ಡಿಯರ್ ಗಾಡ್ಸ್ ಅಂತ ಹೇಳಿ. ಯಾಕೆ ದೇವರುಗಳು ಅಂತ ಹೇಳ್ತಾರೆ? ಏನ್ ಹೇಳ್ತಾರೆ ಗುರುಗಳಾದ ಪತ್ರಿಜಿಯವರಂದ್ರೆ, ನಾನು ದೇವರು, ನೀವು ದೇವರು, ನನ್ನ ಪಕ್ಕದ ಮನೆಯವರು ದೇವರು, ನನ್ನ ಮುಂದಿನ ಎದುರುಗಡೆ ಮನೆಯವರು ದೇವರು, ಕೋಳಿ ದೇವರು, ಮೇಕೆ ದೇವರು, ಎಲ್ಲವೂ ದೇವರು. ಹಾಗಾಗಿ ಪ್ರೇಮ ತತ್ವ ಅನ್ನೋದು ಇದ್ದಾಗ ನಾವು ಅವರನ್ನ ಸ್ನೇಹಿತರಾಗೆ ಕಾಣ್ತೀವಿ. ಯಾವತ್ತೂ ಪ್ರಾಣಿಗಳನ್ನ ಹಿಂಸೆ ಮಾಡೋದಿಲ್ಲ, ಅವರನ್ನ ಕೊಂದು ತಿನ್ನೋದಿಲ್ಲ. ಪ್ರೇಮ ತತ್ವ ಇರತ್ತೆ, ಅವರೊಳಗೂ ಭಗವಂತ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪತ್ರಿಜಿಯವರು ಎಷ್ಟು ಶ್ರೇಷ್ಠರು ಅಂತ ಹೇಳಿ ತಟವರ್ತಿ ಗುರುಗಳು ಅವರನ್ನ ಯೋಚನೆ ಮಾಡ್ತಿದ್ರಂತೆ. ಇಷ್ಟು ಶ್ರೇಷ್ಠರು ಇವರು, ಯಾಕೆ ಇಷ್ಟು ಶ್ರೇಷ್ಠರು ಪತ್ರಿಜಿ ಗುರುಗಳು? ಅವ್ರ ಹತ್ರ ತುಂಬಾ ಹಣ ಇತ್ತ, ದೊಡ್ಡ ಬಿಲ್ಡಿಂಗ್ ಇತ್ತ, ಬಹಳಷ್ಟು ಕಾರ್ಗಳಿದ್ವಾ, ಅದಕ್ಕೆ ಅವರು ಶ್ರೇಷ್ಠರ ಅನ್ನೋದನ್ನ ಗಮನಿಸಿದ್ರೆ ಪತ್ರಿಜಿ ಗುರುಗಳ ಹತ್ರ ಏನಿತ್ತು? ಸಾಧನೆ, ಅನಂತವಾದ ಜ್ಞಾನ. ಈ ಅನಂತವಾದ ಜ್ಞಾನವೇ ಎಲ್ಲರನ್ನ ಆಕರ್ಷಿಸ್ತಾ ಇತ್ತು. ಅವರು ಮಾತಾಡಿದ್ರೆ ಸಾಕು 1,000,000 ಜನ ಇರೋದಕ್ ಸಾಧ್ಯ. ಹೇಗೆ ಅಂದ್ರೆ ಅವ್ರ ಹತ್ರ ಇರುವಂತ ಜ್ಞಾನ, ಜ್ಞಾನವೇ ಶ್ರೇಷ್ಠವಾದದ್ದು ಅನ್ನೋದು ಅರ್ಥ ಮಾಡ್ಕೋಬಹುದು. ನಾವು ನಿನ್ನೆ ಕ್ಲಾಸಲ್ಲೂ ತಿಳ್ಕೊಂಡಿದ್ವಿ, ನಾವು ಭೂಲೋಕದಲ್ಲಿ ಇಲ್ಲಿದ್ದಾಗ ಬಡವರಾಗಿದ್ದು ಪರವಾಗಿಲ್ಲ, ಜ್ಞಾನದಲ್ಲಿ ಶ್ರೀಮಂತಿಕೆ ಇರಬೇಕು. ಯಾಕಂದ್ರೆ ನಾವು ಭೂಲೋಕವಾಸಿಗಳ. ಇನ್ನೊಂದು ಪ್ರಶ್ನೆ ತಿಳ್ಕೋಬೇಕು, ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲೂ ಹಾಕ್ಬಹುದು ಮಾಸ್ಟರ್. ನಾವು ಇಹಲೋಕವಾಸಿಗಳ, ನಾವು ಪರಲೋಕವಾಸಿಗಳು? ಯಾರಾದ್ರೂ ಹೇಳ್ತೀರಾ? ನಾವು ಇಹಲೋಕವಾಸಿಗಳ, ಪರಲೋಕವಾಸಿಗಳು?
ಓಕೆ ಮೇಡಮ್. ಹೇಳಿ ಮೇಡಮ್. ನಮಸ್ತೆ 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 ಮೇಡಮ್. ಮೇಡಮ್, ನಾವೆಲ್ಲ ಪರಲೋಕವಾಸಿಗಳು. ನಾವು ಪರಲೋಕಕ್ಕೆ ಹೋಗಲು ಬಂದಂತಹ ಆತ್ಮಗಳು ನಾವೆಲ್ಲ. ಇದು ಅಲ್ಲ ನಮ್ಮ ಲೋಕ. ನಮ್ಮೆಲ್ಲರ ಲೋಕ ಸತ್ಯಲೋಕ. ಬೇರೆ ಲೋಕಗಳಿಗೆ ನಾವು ಹೊಂದಬೇಕಾದವರು. ಇಲ್ಲಿ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಬಂದಿದೀವಿ. ಸರಿ, ನಮಸ್ತೆ. ಓಕೆ ಮೇಡಮ್, ಸರಿ ಇದೆ. ನಾವು ಹಾಗಿದ್ರೆ ಇಲ್ಲಿ ಗೊತ್ತಾಗತ್ತೆ, ಕೆಲವರು ಮೆಸೇಜ್ ಅಲ್ಲೂ ಹಾಕಿದ್ದಾರೆ ಪರಲೋಕ ವಾಸಿಗಳು. ಹಾಗಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಸರಿ ಇದೆ ಮಾಸ್ಟರ್ಸ್, ಮೆಸೇಜ್ ಮಾಡಿದವರು ಕೂಡ ಮತ್ತೆ ವಿಜಯ ಮಾಸ್ಟರ್ ಎಲ್ಲಾರು ಕರೆಕ್ಟ್ ಆನ್ಸರೇ ಕೊಡ್ತಾ ಇದೀರಿ. ಪರಲೋಕವಾಸಿಗಳು ಇದು ಇಹಲೋಕ. ಇಲ್ಲಿ ನಾವು ಬಾಡಿಗೆ ಮನೆಗೆ ಬಂದಿದೀವಿ ಅಂತಾನೆ ಅರ್ಥ ಮಾಡ್ಕೋಬೇಕು. ನಮ್ದು ಪರಲೋಕ, ನಾವು ಪರಲೋಕವಾಸಿಗಳು. ಪತ್ರಿಜಿ ಗುರುಗಳು ಹೇಳ್ತಾರೆ, ನಾವು ಮಾನವರ ಅಥವಾ ದೇವರುಗಳ? ನಾವು ದೇವರುಗಳ ಮಾನವರ ಅಂದ್ರೆ ನಾವು ದೇವರುಗಳು. ಮಾನವನ ಅನುಭವವನ್ನ ಹೊಂದೋದಕ್ಕೆ ಬಂದಂತಹ ದೇವರುಗಳು. ನಾವಿಲ್ಲಿ ಬಂದು ಮಾನವರಂತೆ ನಾನೇ ಮಾನವ ಅನ್ನೋ ಹಾಗೆ ಜೀವಿಸೋದಲ್ಲ, ಮಾನವನ ಅನುಭವವನ್ನ ಹೊಂದೋದಕ್ಕೆ ಬಂದಂತಹ ದೈವಗಳು ನಾವೆಲ್ರು. ಇಲ್ಲಿ ತಟವರ್ತಿ ಗುರುಗಳ ಕ್ಲಾಸಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ರು. ಕಡ್ಲೆಕಾಯಿ ಬೀಜ ಗೊತ್ತಿರ್ಬೇಕು, ಅದ್ರ ಮೇಲೆ ಸಿಪ್ಪೆ ಇರತ್ತೆ, ಒಳಗಡೆ ಬೀಜ ಇರತ್ತೆ ಅಲ್ವಾ? ಬೀಜ ಉಪಯೋಗಕ್ ಬರತ್ತಾ, ಹೊರಗಡೆ ಇರೋ ಸಿಪ್ಪೆ ಉಪಯೋಗಕ್ ಬರತ್ತೆ? ಅಂದ್ರೆ ಬೀಜನೇ ಉಪಯೋಗಕ್ ಬರತ್ತೆ. ಆ ಸಿಪ್ಪೆ ಅನ್ನೋದು ಕೇವಲ ಒಳಗಿರುವ ಬೀಜಕ್ಕೆ ರಕ್ಷಣೆ ಕೊಡೋ ಕೆಲಸ ಮಾತ್ರ ಅದರದ್ದು. ಆದ್ರೆ ಹೊರಗಡೆ ಇರೋ ಸಿಪ್ಪೆನೇ ಎಲ್ಲ ಅಲ್ಲ, ಒಳಗಡೆ ಇರೋ ಬೀಜ ಮುಖ್ಯ. ಯಾಕೆ ಬೀಜ ಮುಖ್ಯ? ಯಾಕೆ ಬೀಜವೇ ಮುಖ್ಯ ಆಗತ್ತೆ, ಬೀಜದ ಮೇಲಿರೋ ಸಿಪ್ಪೆ ಮುಖ್ಯ ಆಗಲ್ಲ ಅಂದ್ರೆ, ಆ ಬೀಜವನ್ನ ನೆಟ್ರೆ ದೊಡ್ಡ ಮರವಾಗಿ ಬೆಳೆಯತ್ತೆ. ಆ ಶಕ್ತಿ ಆ ಬೀಜಕ್ಕಿದೆ. ಹೊರಗಡೆ ಇರುವಂತಹ ಆ ಸಿಪ್ಪೆ ಯಾವ್ದಕ್ ಹೋಲಿಸ್ತಾರೆ ಗುರುಗಳಂದ್ರೆ ದೇಹಕ್ಕೆ, ಶರೀರ. ಒಳಗಡೆ ಇರುವ ಆತ್ಮ ಬೀಜ, ಆತ್ಮ ಬೀಜ. ನಾವು ದೊಡ್ಡ ಮರವಾಗಿ ಬೆಳೆಯೋರು, ಪೂರ್ಣಾತ್ಮ ಆಗೋರು. ಹಾಗಾಗಿ ಹೊರಗಡೆ ಇರೋ ಸಿಪ್ಪೆಯೇ ನಾನಂತ ತಿಳ್ಕೊಬಾರ್ದು, ಹಾಗೆ ಅಂತಾನೆ ಬದುಕ್ಬಾರ್ದು. ಈ ಇಹಲೋಕ ಅಂದ್ರೆ ಭೂಲೋಕನೇ ನಂದು ಅಂತ ಬದುಕ್ತಿರ್ತಾರೆ. ಯಾರಾದ್ರೂ ಈ ಹೆಸರು ಹಿಡಿದ್ರು ಹೊಗಳಿದ್ರೆ ತುಂಬಾ ಉಬ್ಬಿ ಹೋಗ್ಬಿಡ್ತಾರೆ. ಈ ಹೆಸರೇ ನಾನು, ಈ ಶರೀರವೇ ನಾನು ಅಂದ್ಕೊಂಡು. ಯಾರಾದ್ರೂ ಈ ಶರೀರಕ್ಕೆ ಈ ಹೆಸರಿಗೆ ಬೈದ್ರೆ ಕೋಪ ಮಾಡ್ಕೊಂಡ್ ಬಿಡ್ತಾರೆ. ಯಾಕೆ ಅಂದ್ರೆ ನಾನು ಈ ಹೆಸರು, ನಾನು ಈ ದೇಹ ಅಂತ ಅನ್ಕೊಂಡಾಗ. ಆದ್ರೆ ಅಲ್ಲ, ಆ ಹೊರಗಿಡೋ ಸಿಪ್ಪೆ ನಾನಲ್ಲ, ಒಳಗಿರುವಂತಹ ಬೀಜ ನಾನು, ಮರವಾಗಿ ಬೆಳೆಯುವಂತಹದ್ದು ನಾನು, ಆತ್ಮ ನಾನು. ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ದೇವರುಗಳು, ಮೈ ಡಿಯರ್ ಗಾಡ್ಸ್ ಅಂತ ಪತ್ರಿಜಿ ಅವರು ಅದಕ್ಕೆ ಹೇಳ್ತಾರೆ. ಪರಬ್ರಹ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಲ್ವಾ ಗುರುಗಳು. ಅರುಣ್ ಕುಮಾರ್ ಗುರುಗಳಾಗಿರ್ಬಹುದು, ತಟವರ್ತಿ ಗುರುಗಳಾಗಿರ್ಬಹುದು, ಮಾನವರಂದ್ರೆ 3: ದೇಹ, ಮನಸ್ಸು, ಆತ್ಮ. ನಾವು ಧ್ಯಾನದಲ್ಲಿ ನಮ್ಮ ಜೊತೆ ನಾವಿರೋಕೆ ಧ್ಯಾನ ಕುತ್ಕೋತೀವಿ. ನಾವು ದೇವರು ಅಲ್ವಾ, ನಮ್ಮ ಜೊತೆನೆ ನಾವು ಕುತ್ಕೊಳ್ಳೋಕೆ ಧ್ಯಾನ ಕುತ್ಕೋತೀವಿ. ಈ ಶರೀರವನ್ನ ದಾಟ್ತೀವಿ, ಮನಸ್ಸನ್ನ ದಾಟ್ತೀವಿ, ಆತ್ಮ ಅಂದ್ರೆ ಭಗವಂತ ನಮ್ ಜೊತೆನೆ ನಾವಿರ್ತೀವಿ, ನಾವೇ ಭಗವಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅಪಾರವಾದ ಆನಂದ ಅನ್ನೋದನ್ನ ನಾವು ಪಡಿತೀವಿ. ಹಾಗೆ ನಾವು ಈ ರೀತಿ ಬೋಧನೆಯಿಂದಾಗಿ ಎಷ್ಟು ಶ್ರೇಷ್ಠರಾಗಬಲ್ವಿ ಅನ್ನೋದನ್ನ ಗುರುಗಳು ನಮ್ಗೆ ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಪೂರ್ವ ಕಾಲದಿಂದ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಈ ಆನಂದ ಸಾಗರ, ಆನಂದ ಅನ್ನೋದರ ಬಗ್ಗೆ. ಪೂರ್ವ ಕಾಲದಿಂದ ಬಹಳ ಗುಡಿಗಳಲ್ಲಿ ಐತಿಹಾಸಿಕ ಗುಡಿಗಳೆಲ್ಲ ಇರ್ತಾವಲ್ವಾ, ಈ ಬೇಲೂರು ಗುಡಿಗಳಾಗಿರ್ಬಹುದು ಅವೆಲ್ಲ. ಅಲ್ಲಿ ಐತಿಹಾಸಿಕ ಗುಡಿಯ ಸುತ್ತಲೂ ಚಿತ್ರಗಳನ್ನ ನೋಡುತ್ತಾ ಇದ್ರೆ
ಲೈಂಗಿಕ ಚಿತ್ರಗಳನ್ನ ಬಿಡಿಸಿರ್ತಾರೆ ಗುಡಿ ಸುತ್ತಲೂ. ಎಲ್ಲರೂ ಅಂದ್ಕೊಳ್ತಾರೆ, ಏನಿದು ಗುಡಿ ಸುತ್ತಲೂ ಲೈಂಗಿಕ ಚಿತ್ರವನ್ನ ಹಾಕಿದಾರಲ್ಲ, ಏನ್ ಕಾರಣ? ಇಂಥ ಗುಡಿ ಅಂದ್ರೆ ಎಲ್ರೂ ಪವಿತ್ರವನ್ನಾಗಿ ನೋಡ್ತಾರೆ, ಪವಿತ್ರತೆ ಅಂತ ಭಾವಿಸ್ತಾರೆ. ಇಂಥ ಪವಿತ್ರವಾದ ಗುಡಿ ಸುತ್ತಲೂ ಈ ಲೈಂಗಿಕ ಚಿತ್ರವನ್ನ ಹಾಕಿದಾರಲ್ಲ, ಈ ಬೊಂಬೆ ಎಲ್ಲಾ ಶೇಪ್ಗಳಾಗಿ ಕೆತ್ತಿದಾರಲ್ಲ, ಏನಿದು ಅಂತ ಹೇಳಿ ತುಂಬಾ ಆಶ್ಚರ್ಯ ಪಡ್ತಾರೆ. ಎಷ್ಟೋ ಜನ ಸಂಭೋಗಿಸುವಂತಹ ಬೊಂಬೆಗಳನ್ನ ಚಿತ್ರಿಸಿದ್ದಾರೆ. ಇದಕ್ಕೆ ಬಹಳ ಅಂತರಾರ್ಥ ಇದೆ ಮಾಸ್ಟರ್ಸ್. ಇದನ್ನ ಅವರು ನಮ್ಗೆಲ್ಲರಿಗೂ ಅದು ಮೆಸೇಜ್ ಅನ್ನ ಕೊಡ್ತಿರ್ತಾರೆ. ಏನದು ಮೆಸೇಜು, ಏನದು ಅಂತರಾರ್ಥ ಅಂದ್ರೆ, ಮಾನವನು ಆ ಗುಡಿಗಳಿಗೆ ಹೋಗ್ತಾರೆ, ಹೋಗ್ಬಿಟ್ಟು ಹೊರಗಡೆ ಇರುವಂತಹ ಆ ಲೈಂಗಿಕ ಚಿತ್ರಗಳನ್ನೇ ನೋಡ್ತಾ ನಿಂತ್ ಬಿಟ್ರೆ ಅದು ಕ್ಷಣಿಕ ಸುಖ, ಕಣ್ಣಿಗೆ ನೀಡುವಂತಹ, ಈ ದೇಹಕ್ಕೆ ನೀಡ್ತಾ ಇರುವಂತ ಕ್ಷಣಿಕ ಸುಖ. ಆದ್ರೆ ಯಾರಾದರೆ ಆ ಗುಡಿಯ ಆ ಬಾಹ್ಯವನ್ನ ದಾಟಿ ಒಳಗಡೆ ಗರ್ಭಗುಡಿ ಒಳಗೆ ಹೋಗ್ತಾರೋ ಅವರು ಭಗವಂತನನ್ನ ಪಡಿತಾರೆ. ಮದುವೆ ಆಗಿರ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಆ ಒಂದು ಸಂಭೋಗದ ಆ ಕ್ಷಣಿಕ ಸುಖಕ್ಕೋಸ್ಕರ ಎಷ್ಟು ಕಷ್ಟದಿಂದ ಅವರು ಕೆಲಸ ಮಾಡಿ ದುಡಿದು ಬಂದ್ರುನು ಒಂದಾಗಿ ಇರ್ತಾರೆ. ಯಾವುದಕ್ಕೋಸ್ಕರ? ಆ ಒಂದು ಕ್ಷಣಿಕ ಆನಂದಕ್ಕೋಸ್ಕರ. ಆ ಗುಡಿಯ ಹೊರಗಿರುವಂತಹ ಚಿತ್ರ ಏನ್ ಹೇಳತ್ತೆ ಅಂದ್ರೆ, ಅದು ಮಹಾತ್ಮರು ಯೋಗಿಗಳು ಏನು ತಿಳಿಸೋದಕ್ಕೆ ಬಯಸ್ತಾ ಇದ್ದಾರಂದ್ರೆ, ಈ ದೈಹಿಕವಾಗಿ ಹೊರಗಡೆ ಸಿಗುವ ಸುಖವನ್ನ ಬಿಟ್ಟು ಆ ಕ್ಷಣಿಕ ಸುಖ ಒಳಗಡೆ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಸಾಕ್ಷಾತ್ ಪರಬ್ರಹ್ಮ ಇದ್ದಾನೆ. ದೇಹದಿಂದ ಸಿಗುವುದು ಕ್ಷಣಿಕ, ಆದ್ರೆ ನೀನು ಒಳಗಡೆ ಹೋಗು, ಆನಂದ ಸಾಗರವೇ ಇದೆ. ಅದಕ್ಕೆ ಆ ಗುಡಿ ಹೊರಗಡೆ ಆ ಚಿತ್ರವನ್ನ ಹಾಕಿದ್ದಾರೆ. ಅಂದ್ರೆ ದೇಹ ದಾಟಿ ಒಳಗ್ ಹೋಗು, ಅಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ಈ ಗಂಡ ಹೆಂಡತಿಯ ಮಿಲನದಿಂದ ಯಾವ ಕ್ಷಣಿಕ ಆನಂದ ಇರತ್ತೋ, ಯಾವುದಕ್ಕಾಗಿ ಕಷ್ಟ ಪಡ್ತಾ ಇದೆಯೋ ಅಂತಹ ಆನಂದ ಶಾಶ್ವತವಾಗಿ ನೀನು ಪಡಿಬಹುದು. ಒಳಗಡೆ ಹೋಗು ಅನ್ನೋದು ಅದು ಮೆಸೇಜ್ ಆಗಿದೆ ಮಾಸ್ಟರ್. ಆ ಆನಂದ ಸಾಗರವನ್ನೇ ನೀನು ಪಡಿಬಹುದು. ಇದನ್ನ ಮಹಾಶಯ ಓಶೋರವರು ಹೇಳಿದ್ದಾರೆ, ಆ ಅಂತರಾರ್ಥವನ್ನ ತಿಳಿಸಿದ್ದಾರೆ. ಅಂದ್ರೆ ದೈಹಿಕವಾಗಿ ಸಿಗುವಂತಹ ಕ್ಷಣಿಕ ನೀನು ಒಳಗಡೆ ಹೋದಾಗ ಶಾಶ್ವತವಾಗಿಯೇ ಪಡಿಬಹುದು ಅನ್ನೋದು ಉದಾಹರಣೆಯಾಗಿದೆ. ಇದನ್ನ ಓಶೋ ಮಹಾಶಯರು ಹೇಳಿದ್ದಾರೆ. ಹೊರಗಡೆ ಇರುವ ಶಾರೀರಿಕ ಪರವಾದ ಸಂಭೋಗದಿಂದ ಇದ್ದು ಬಿಡಬೇಡ, ಒಳಗಡೆ ಹೋಗಿ ಭಗವಂತನನ್ನ ಹೊಂದುವ ಪ್ರಯತ್ನನ ಮಾಡು ಅನ್ನೋದನ್ನೇ ಆ ಗುಡಿ ಅನ್ನೋದು ತಿಳಿಸ್ತಾ ಇದೆ. ಆ ಗುಡಿಗಳ ಮೇಲೆ ಆ ಬೊಂಬೆಗಳನ್ನ ಹಾಕಲು ಇದೇ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಆ ಬೊಂಬೆಗಳನ್ನ ನೋಡ್ತಾ ಹೊರಗಡೆಯೇ ನಿಲ್ಬೇಡ, ಒಳಗಡೆ ಹೋಗು, ಗರ್ಭಗುಡಿಯಲ್ಲಿ ಭಗವಂತನನ್ನ ದರ್ಶಿಸು, ಅಲ್ಲಿ ನೀನು ಶಾಶ್ವತವಾದ ಆನಂದವನ್ನ ಹೊಂದಬಹುದು, ಎಂದೂ ಖಾಲಿಯಾಗದೆ ಇರುವಂತ ಅನಂತ ಆನಂದವನ್ನೇ ನೀನು ಪಡಿಬಹುದು. ಮಾನವರೇ ಅಲ್ಲ, ಮಹಾತ್ಮರೇ ಅಲ್ಲ, ಯೋಗಿಗಳಲ್ಲ, ಋಷಿಗಳು, ಬ್ರಹ್ಮಾದಿ ದೇವತೆಗಳೂ ಸಹ ಅವರವರ ಅರ್ಹತೆಗೆ ಅನುಗುಣವಾಗಿ ಈ ಆನಂದವನ್ನ ಪಡಿತಾ ಇದ್ದಾರೆ. ಅದಕ್ಕೆ ಭಗವಂತ ಅಂದ್ರೆ ಪತ್ರಿಜಿಯವರು ಆನಂದ ಮಾರ್ಗವನ್ನ ಲೋಕಕ್ಕೆ ಬೋಧಿಸಿದ್ದಾರೆ. ಶ್ವಾಸದ ಮೇಲೆ ಗಮನ ಅನ್ನೋದು ಸಾಮಾನ್ಯ ಅಲ್ಲ, ಅದು ಬಹಳಷ್ಟು ಶ್ರೇಷ್ಠವಾದ ಮಾರ್ಗ ಅಂತಾನೆ ಹೇಳ್ಬಹುದು. ನಾವೆಲ್ಲರೂ ತುಂಬಾ ಅದೃಷ್ಟಶಾಲಿಗಳು ಅನ್ನೋದನ್ನ ಪದೇ ಪದೇ ಮನನ ಮಾಡ್ಕೊಂಡ್ರು ಕಡಿಮೆನೆ ಮಾಸ್ಟರ್ಸ್. ಯಾಕಂದ್ರೆ ಅಷ್ಟೊಂದು ಶ್ರೇಷ್ಠವಾದ ಮಾರ್ಗ ನಮ್ಗೆಲ್ಲರಿಗೂ ಸಿಕ್ಕಿದೆ. ಯಾರಾದರೆ ಆಗಲಿ ಈ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನ ಮಾಡಿದಾಗ ಅವರು ಬಹಳ ಶ್ರೇಷ್ಠರೇ ಆಗ್ತಾರೆ. ಇದಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಇಲ್ಲ. ಇದಕ್ಕಿಂತ ಶ್ರೇಷ್ಠ ಮಾರ್ಗ ಅನ್ನೋದು ಬೇರೆ ಯಾವುದು ಇಲ್ಲ. ಅದಕ್ಕೆ ನೋಡಿ, ಗೈಡಿಂಗ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ,
ನಿಧಾನವಾಗಿ ಕಡಿಮೆ ಆಗ್ತಿದೆ. ಕೊನೆಗೆ ಶ್ವಾಸದ ಮೇಲೆ ಗಮನವೇ ನಿಲ್ಲತ್ತೆ. ಗೈಡಿಂಗ್ ಮಾಡಿದ್ರು, ಮ್ಯೂಸಿಕ್ ಅನ್ನ ಇಟ್ಟು ಧ್ಯಾನ ಮಾಡಿದ್ರು, ಅವರು ಮನಸ್ಸಿನ ಹತ್ರನೇ ಇರ್ತಾರೆ. ಮನಸ್ಸಿನ ಹತ್ರ ಅಶಾಂತಿ ಇದೆ. ಯಾಕಂದ್ರೆ ಮನಸ್ಸು ಸಂಬಂಧಪಟ್ಟಿದ್ದು ಲೋಕಕ್ಕೆ, ಪ್ರಪಂಚಕ್ಕೆ. ದೇಹ ಕೂಡ ಈ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲೇ ಉಳಿದ್ ಬಿಡತ್ತೆ. ಆದ್ರೆ ಆತ್ಮ ಮಾತ್ರ ಊರ್ಧ್ವ ಲೋಕಕ್ಕೆ ಹೋಗತ್ತೆ. ಅಂದ್ರೆ ನಾವು ಆತ್ಮ, ಭಗವಂತರು ನಾವು. ಮೇಲ್ಗಡೆ ನಾವು ಪರಲೋಕದಿಂದ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ, ಇಹಲೋಕಕ್ಕೆ ಬರ್ಬೇಕಾದ್ರೆ ಕೇವಲ ಆತ್ಮ ಉನ್ನತಿಯ ಬಗ್ಗೆನೇ ಯೋಚನೆ ಮಾಡಿ, ಆತ್ಮ ಲಾಭಕ್ಕಾಗಿಯೇ ಯೋಚನೆ ಮಾಡಿ, ಆತ್ಮಕ್ಕೆ ಲಾಭ ತರುವ ಕೆಲಸಗಳನ್ನೇ ನಾನು ಕೆಳಗಡೆ ಹೋಗಿ ಇಹಲೋಕಕ್ಕೆ ಹೋಗಿ ಮಾಡ್ತೀನಿ ಅಂತ ಹೇಳಿ ಬಂದಿರ್ತೀವಿ. ಆದ್ರೆ ಇಲ್ಲಿ ಶರೀರ ಮನಸ್ಸೇ ನಾನು ಎಂಬಂತೆ ಜೀವಿಸ್ತಾ ಇದ್ದೀವಿ. ಹಾಗಲ್ಲ. ಅದರಿಂದ ಹೊರಗಡೆ ಬಂದು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿ, ನಾನು ಆತ್ಮ ಅನ್ನೋದನ್ನ ಸದ್ಗುರುಗಳ ಮುಖಾಂತರ, ಗುರುಗಳ ಮುಖಾಂತರ ಅರ್ಥ ಮಾಡ್ಕೊಂಡು ಇಲ್ಲಿ ನಾವು ಆ ಆನಂದವನ್ನ, ಅನಂತ ಜ್ಞಾನವನ್ನೇ ಹೊಂದ್ಬೇಕು. ಇಹಲೋಕಕ್ಕೆ ಬಂದ್ಮೇಲೆ ಏನ್ ಮಾಡ್ಬೇಕು? ಇವಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗ್ತಾನೆ. ಇಲ್ಲಿಂದ, ಭಾರತ ದೇಶದಿಂದ ಸ್ವಲ್ಪ ಬಡವನಾಗಿರ್ತಾನೆ, ವಿದೇಶಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಯಾಕಾಗಿ ಹೋಗ್ತಾನೆ ಅಂದ್ರೆ, ಅಲ್ಲಿ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ಕೊಂಡು ಈ ನಮ್ಮ ಭಾರತ ದೇಶದಲ್ಲಿ ನಾನು ಚೆನ್ನಾಗಿರ್ಬೇಕು, ವಿದೇಶಕ್ಕೆ ಹೋಗಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಇಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೋಗ್ತಾನೆ. ತನ್ನ ಕಡೆ ಇರೋ ಸ್ವಲ್ಪ ದುಡ್ಡನ್ನ ತಗೊಂಡು ವಿದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವನು ಇದೇ ನಂದು ಲೋಕ ಅಂತ ಹೇಳಿ ಆ ವಿದೇಶದಲ್ಲೇ ತನ್ನ ಹತ್ರ ಇರೋ ದುಡ್ಡನ್ನೇ ಖರ್ಚು ಮಾಡ್ಬಿಟ್ರೆ ವಾಪಸ್ ಅವನು ತನ್ನ ಮನೆಗ್ ಬರೋಕು ಕೂಡ ದುಡ್ಡಿರಲ್ಲ. ಆದ್ರೆ ಅವನಿಗೆ ಪ್ರಜ್ಞೆ ಇರ್ಬೇಕು. ಏನು ಅಂದ್ರೆ, ನಾನು ಇಲ್ಲಿ ಬಂದಿದ್ದು ದುಡಿಯೋದಕ್ಕೋಸ್ಕರ, ವಾಪಸ್ ರೆಸ್ಟ್ ಎಲ್ ಮಾಡ್ಬೇಕು? ಭಾರತ ದೇಶ, ನನ್ ಮನೆ ಹೋಗಿ ಮಾಡ್ಬೇಕು ಅನ್ನೋದು ಪ್ರಜ್ಞೆ ಇರ್ಬೇಕು. ಇದೇ ರೀತಿ ನಮಗೂ ಕೂಡ ನಾವು ಇದೇ ನನ್ನ ಪ್ರಪಂಚ ಅನ್ನೋದು ಅಲ್ಲ, ನಮ್ದು ಪರಲೋಕ. ನಾವಿಲ್ಲಿ ಹೇಗೆ ಅವನು ವಿದೇಶಕ್ಕೆ ಹೋಗಿ ದುಡ್ಕೊಂಡ್ ಬರೋದಕ್ ಹೋಗಿದ್ನೋ, ನಾವಿಲ್ಲಿ ಸಾಧನೆ ಮಾಡ್ಕೊಂಡು ಜ್ಞಾನ ಪಡೆಯೋದಕ್ಕೇನೆ ಬಂದಿದ್ದೀವಿ. ಹಾಗಾಗಿ ಇದು ನಮ್ಗೆ ನೆನ್ಪಿರ್ಬೇಕು. ಈ ಇಹಲೋಕವೇ ನಂದು ಅಂತ ಅನ್ಕೋಬಾರ್ದು. ನಾನಿಲ್ಲಿ ಬಾಡಿಗೆ ಮನೆಗ್ ಬಂದಿದ್ದೀನಿ, ಇಲ್ಲಿ ನಾನ್ ಕಷ್ಟ ಪಡ್ಬೇಕು. ಇಲ್ಲಿ ನಾನು ಆರಾಮಾಗಿ ಇರೋದಕ್ ಬಂದಿಲ್ಲ, ಇಲ್ಲಿ ನಾನು ಕಷ್ಟ ಪಡೋಕ್ ಬಂದಿದ್ದೀನಿ. ಆರಾಮಾಗಿ ಎಲ್ಲಿರ್ಬೇಕು? ನನ್ನ ಮನೆಗ್ ಹೋದ್ಮೇಲೆ ನಾನು ಆರಾಮಾಗಿರ್ಬೇಕು. ಇಲ್ಲಿ ಟೈಮ್ ವೇಸ್ಟ್ ಅನ್ನ ಮಾಡಬಾರ್ದು. ಪತ್ರಿಜಿ ಗುರುಗಳು ಒಂದ್ ವಿಡಿಯೋದಲ್ಲಿ ಹೇಳಿದ್ದಾರೆ, ಯಾರ ದೊಡ್ಡ ಶ್ರೀಮಂತನೇ ಆಗ್ಲಿ, ಅವನು ₹1 ಆದ್ರೂ ಗಟ್ಟರದಲ್ಲಿ ಒಗಿತಾನ? ಇಲ್ಲ ಅಲ್ವಾ? ಯಾರು ಒಗೆಯೋದಿಲ್ಲ. ಮತ್ತೆ 1 ನಿಮಿಷ ಹೇಗೆ ನೀವು ವೇಸ್ಟ್ ಮಾಡ್ತೀರಿ? ಅಂತವರನ್ನ ನೋಡಿದ್ರೆ ನಂಗೆ ತುಂಬಾ ಸಿಟ್ಟು ಬರುತ್ತೆ. ಅವ್ರಿಗೆ ಜೈಲೊಳಗ್ ಹಾಕ್ಬೇಕು, ಅಷ್ಟು ಸಿಟ್ಟು ಬರುತ್ತೆ ನನ್ಗೆ ಅಂತ ಒಂದ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಂದ್ರೆ ಸಮಯ ಅನ್ನೋದು ತುಂಬಾ ಮುಖ್ಯ. ಸಮಯವೇ ಸಾಧನೆ ಅಂತ 9 ಜ್ಞಾನ ನವರತ್ನಗಳಲ್ಲಿ ಕೂಡ ಗುರುಗಳು ಹೇಳಿದ್ದಾರೆ. ಹಾಗಾಗಿ ಸಮಯ ಅನ್ನೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಆತ್ಮರಾದ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ಆ ಪರಬ್ರಹ್ಮನಿಂದ ಆನಂದವನ್ನ ನಮ್ಮ ಅರ್ಹತೆಗೆ ಅನುಸಾರವಾಗಿ ಹೊಂದಬಹುದು ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ ಮಾಸ್ಟರ್ಸ್. ಮನಸ್ಸಿನ ಹತ್ರವೇ ಉಳ್ಕೋಬಾರ್ದು. ಅಲ್ಲಿ ಅಶಾಂತಿ ಅನ್ನೋದು ಇದೆ. ಅಲ್ಲಿ ಶಾಂತಿ ಮತ್ತೆ ಆನಂದ ಅನ್ನೋದು ಇಲ್ಲ. ಯೋಗಿಗಳಾದಂತಹವರು ನಾವು ಹೇಗಿರ್ಬೇಕು ಅಂತ ಪತ್ರಿಜಿಯವರು ಹೇಳ್ತಾರೆ ಅಂದ್ರೆ, ಬಂದರೆ ಬರಲಿ, ಇದ್ದರೆ ಇರಲಿ, ಹೋದರೆ ಹೋಗ್ಲಿ ಅನ್ನೋ ತರ ಇರ್ಬೇಕಂತೆ. ಬಂದರೆ ಬರಲಿ, ಇದ್ದರೆ ಇರಲಿ, ಹೋದರೆ ಹೋಗ್ಲಿ ಅನ್ನೋ ಹಾಗೆ ಇರ್ಬೇಕಂತೆ. ಇದನ್ನ ಪತ್ರಿಜಿಯವರ ಗುರುಗಳಾದಂತ ಸದಾನಂದ ಯೋಗಿಯವರು ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಬಯಸಿ ಸಾಧಿಸಬಾರದು, ಬಯಸದೇ ಬಂದದ್ದನ್ನ ಬೇಡ ಎನ್ನಬಾರದು, ಬರುತ್ತಿದ್ದರೆ ಬರುತ್ತಿದೆ ಅಂತ ಸಂಭ್ರಮ ಪಡಬಾರದು, ಹೋಗುತ್ತಿದ್ದರೆ ಹೋಗುತ್ತಿದೆ ಅಂತ ಬಾಧೆ ಪಡಬಾರ್ದು, ದುಃಖ ಪಡಬಾರ್ದಂತೆ. ಬಯಸದೆ ಏನನ್ನು
ಕೇಳಬಾರದು, ಬಯಸದೆ ಬಂದಿದ್ದನ್ನು ಬೇಡ ಎನ್ನಬಾರದು, ಬರ್ತಾ ಇದ್ರೆ ಬಂದಿದೆ ಅಂತ ಸಂಭ್ರಮ ಪಡಬಾರದು, ಹೋಗ್ತಾ ಇದ್ರೆ ಹೋಗ್ತಿದೆ ಅಂತ ದುಃಖ ಪಡಬಾರ್ದು ಅನ್ನೋದನ್ನ ಪತ್ರಿಜಿ ಗುರುಗಳಿಗೆ ಅವರ ಗುರುಗಳಾದಂತ ಸದಾನಂದ ಯೋಗಿಯವರು ಹೇಳ್ಕೊಟ್ಟಿದ್ರಂತೆ. ಆದ್ದರಿಂದ ಯಾವುದನ್ನೂ ಕೂಡ ಬರ್ಬೇಕು ಅಂತ ಬಯಸ್ಬಾರ್ದು, ಹೋಗ್ತಾ ಇದ್ರೆ ಹೋಗ್ತಿದೆ ಅಂತ ದುಃಖವೂ ಪಡಬಾರ್ದು. ಅದಕ್ಕೋಸ್ಕರ ಸಮಯವನ್ನ ಸಾಧನೆ ಅಂತ ಹೇಳ್ತಾರೆ. ಸಮಯವನ್ನ ಎಂದಿಗೂ ವ್ಯರ್ಥ ಮಾಡ್ಲಾರ್ದೆ ಪ್ರತಿಯೊಂದು ನಿಮಿಷವೂ ನನ್ನ ಆತ್ಮ ಉನ್ನತಿಗಾಗಿಯೇ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗುರುಗಳು 4 ವಿಷಯಗಳನ್ನ ಎಂದಿಗೂ ಹೇಳಿರ್ತಾರೆ. ಅದನ್ನ ಎಷ್ಟು ಪುನಃ ಪುನಃ ನಾವು ನೆನಪು ಮಾಡ್ಕೊಳ್ತಾನೆ ಇರಬೇಕು. ಮೊದಲನೆಯದು ತೀವ್ರವಾದ ಸಾಧನೆ ಜೊತೆಗೆ ಕಠಿಣವಾದ ಆಹಾರ ಪಾಲನೆ. ಎರಡನೆಯದಾಗಿ ಸ್ವಾಧ್ಯಾಯ ಅಂದ್ರೆ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಪುಸ್ತಕಗಳನ್ನೇ ಓದ್ಬೇಕು. ಮೂರನೆಯದಾಗಿ ಸಜ್ಜನ ಸಾಂಗತ್ಯ, ಸತ್ಯವನ್ನೇ ಬೋಧಿಸುವವರ ಜೊತೆಗೆ ಸಾಂಗತ್ಯವನ್ನ ಮಾಡ್ಬೇಕು. ಇದು ತುಂಬಾ ಮುಖ್ಯ. ಪ್ರಾಪಂಚಿಕವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮನಸ್ಸಿನ ಜೊತೆ ಇದ್ದಾರೆ. ನಾಲ್ಕನೇದಾಗಿ ಸೇವೆ, ಧರ್ಮ ಸೂಕ್ಷ್ಮವನ್ನ ನೆನಪು ಮಾಡ್ಕೋಬೇಕು. ಹಂಚಿದರೆ ಹೆಚ್ಚಾಗತ್ತೆ, ಹಾಗಾಗಿ ಸೇವೆಯನ್ನ ಮಾಡ್ಬೇಕು. ಏನನ್ನ ಹಂಚ್ತೇವೋ ಅದೇ ನಮ್ಗೆ ವಾಪಸ್ ಬರುತ್ತೆ. ಅದಕ್ಕೆ ಹಂಚಿದರೆ ಹೆಚ್ಚಾಗತ್ತೆ ಅನ್ನೋದು ಅರ್ಥ ಆಗತ್ತೆ ಮಾಸ್ಟರ್. ಅದಕ್ಕೋಸ್ಕರ 4 ಧರ್ಮಗಳನ್ನ ನೆನಪು ಮಾಡ್ಕೊಂಡು ದೇಹ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ಆತ್ಮ ಧರ್ಮ ಅನ್ನೋದು ಇರುತ್ತೆ. ನಮ್ಮ ಪ್ರಣಾಳಿಕೆಯನ್ನ ನೆನಪು ಮಾಡ್ಕೊಂಡು ಆತ್ಮ ಧರ್ಮವೇ ನನ್ನ ಧರ್ಮ ಅಂತ ಅರ್ಥ ಮಾಡ್ಕೊಂಡು ಆತ್ಮದ ಪರವಾದ ಕೆಲಸಗಳನ್ನೇ ಮಾಡ್ಬೇಕು. ಓಕೆ ಮಾಸ್ಟರ್, ಇಷ್ಟನ್ನ ಹೇಳ್ತಾ ನನ್ನ ಸ್ವಾಧ್ಯಾಯವನ್ನ ಮುಗಿಸ್ತೀನಿ. ಇಷ್ಟೊತ್ತು ನನ್ಗೆ ಈ ಆತ್ಮಜ್ಞಾನವನ್ನ ಬೋಧನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಮತ್ತು Zoom ನಲ್ಲಿ ವೀಕ್ಷಿಸುತ್ತಿರುವ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕೇಳ್ಬಹುದು, ಕ್ವಶನ್ಗಳಿತ್ತು ಅಂದ್ರೆ ಕೇಳ್ಬಹುದು, ಅಥವಾ ನೀವೇನ್ ಅರ್ಥ ಮಾಡ್ಕೊಂಡಿದಿರೋ 1 ಅಥವಾ 2 ಲೈನ್ ನಲ್ಲಿ ಹೇಳ್ಬಹುದು. ಹಾಗೆ ಎಷ್ಟೊಂದು ಜನ ಮಾಸ್ಟರ್ಸ್ ವಿಡಿಯೋವನ್ನ ಆಫ್ ಮಾಡ್ಕೊಂಡಿರ್ತಾರೆ. ಆ ವಿಡಿಯೋ ಆಫ್ ಮಾಡ್ಕೊಂಡವ್ರ ಮಾಸ್ಟರ್ಸು ಕೂಡ ಮಾತಾಡ್ಬಹುದು. 1 ಅಲ್ಲ 2 ಲೈನ್ ಅಲ್ಲಿ ತಾವೇನ್ ತಿಳ್ಕೊಂಡಿದಾರೋ ಹೇಳ್ಬಹುದು. ಯಾಕಂದ್ರೆ ಯಾವಾಗ ನಾವು ಅಟ್ಲೀಸ್ಟ್ ನಮ್ಮ ಅನಿಸಿಕೆಯನ್ನ ಹೇಳ್ಕೊಂಡಾಗ ಮಾತಾಡುವಂತಹ ಧೈರ್ಯ ಬರುತ್ತೆ. ಯಾಕಂದ್ರೆ ಎಲ್ಲರೂ ಕೇಳಿಸ್ಕೊಳ್ಳೋದ್ರಲ್ಲಿ ಅಂತೂ ಇರ್ತಾರೆ, ಸ್ವಾಧ್ಯಾಯವನ್ನು ಮಾಡ್ತಾರೆ. ಬಟ್ ಪತ್ರಿಜಿ ಗುರುಗಳ 18 ಆದರ್ಶ ಸೂತ್ರದಲ್ಲಿದೆ ಅಲ್ವಾ, ಮಾಸ್ಟರ್ಗಳಾಗಿ ಆಗ್ಬೇಕು ಅಂತ ಹೇಳಿ. ಇವಾಗ ಎಷ್ಟೋ ಜನ ಅರುಣ್ ಕುಮಾರ್ ಸರ್ ಅವರು ಕೊಟ್ಟಿರುವಂತಹ ವೇದಿಕೆಯನ್ನ ಬಳಸ್ಕೊಂಡು ಮಾಸ್ಟರ್ಗಳಾಗಿ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಯಾರು ಉಳಿದಿದಾರೋ ಅವರು ಕೂಡ ಅಟ್ಲೀಸ್ಟ್ ಅನಿಸಿಕೆಯಲ್ಲಾದ್ರೂ ತಮ್ಮ ತಮ್ಮ ಒಂದೊಂದು ಲೈನ್ ಅನ್ನ ಹೇಳ್ಕೊಂಡ್ರು ಅವರು ಮಾಸ್ಟರ್ ಆಗೋಕೆ 1 ಹೆಜ್ಜೆಯನ್ನ ಇಟ್ಟ ಹಾಗೆ ಅಂತಾನೆ ಅರ್ಥ. ಓಕೆ ಮಾಸ್ಟರ್, ಯಾರಾದ್ರೂ ಮಾತಾಡ್ತೀರಿ ಅಂದ್ರೆ ಮಾತಾಡಿ, ಅಥವಾ ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಧ್ಯಾನ ಸ್ಟಾರ್ಟ್ ಮಾಡೋಣ ಸರ್. ನಮಸ್ಕಾರ. ಇವತ್ತು ಮುಖ್ಯವಾಗಿ ತಿಳ್ಕೊಂಡಿದ್ದೇನೆಂದ್ರೆ ನಾವು
ದೇಹ, ಮನಸ್ಸು, ಆತ್ಮ ಅನ್ನೋದು ಮೂರಿದೆ ನಮ್ಮಲ್ಲಿ. ಅದರಲ್ಲಿ ದೇಹ ಸ್ಥಿತಿಯನ್ನ ದಾಟಿ ಮನಸ್ಥಿತಿಯನ್ನ ದಾಟಿ ಆತ್ಮಸ್ಥಿತಿ, ನಾವು ಮನಸ್ಥಿತಿಯಲ್ಲಿದ್ದಾಗ ಅಶಾಂತಿ ಅಂದ್ರೆ ಯೋಚನೆಗಳೇ ಬರ್ತಾ ಇರ್ತವೆ, ಅಲ್ಲಿ ಶಾಂತಿ ನೆಮ್ಮದಿ ಇರಲ್ಲ. ನಾವು ಆತ್ಮಸ್ಥಿತಿಗೆ ಹೋದಾಗ ದೇಹದ ಜೊತೆ ಅಂದ್ರೆ ದೇಹ ಮತ್ತು ಆತ್ಮ ಒಂದಾದಾಗ ಅಮಿತ ಆನಂದವನ್ನು ಪಡಿಬಹುದು. ಅದಕ್ಕೆ ದೇಹ ಸ್ಥಿತಿ ಬಿಟ್ಟು ದೇಹ ಸ್ಥಿತಿ ಮನಸ್ಥಿತಿನ ಬಿಟ್ಟು ಆತ್ಮಸ್ಥಿತಿಗೆ ಹೋಗ್ಬೇಕು. ಆತ್ಮಸ್ಥಿತಿಗೆ ಹೋದಾಗ ಅಮಿತವಾದ ಆನಂದ ಸಿಗುತ್ತೆ. ಇಲ್ಲಿ ದೇಹ ಸ್ಥಿತಿಯಲ್ಲಿ ಏನೂ ಸಿಗಲ್ಲ, ಅಂದ್ರೆ ಮನಸ್ಥಿತಿನಲ್ಲಿ ಏನೂ ಇಲ್ಲ. ಇಲ್ಲೆಲ್ಲ ಬರೀ ಪ್ರಾಪಂಚಿಕ ವಿಷಯಗಳೇ, ಅಶಾಂತಿ, ನೋವು, ದುಃಖ, ಬೇಸರ ಇವೇ ತುಂಬಿರ್ತವೆ. ಅದ್ರಲ್ಲಿ ಆತ್ಮಕ್ಕೆ ಹೋದಾಗ ನಮ್ಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಆನಂದ ಸಿಗುತ್ತೆ ಭಗವಂತನ ಜೊತೆ ಹೋದಾಗ ಅಂತ ಗೊತ್ತಾಯ್ತು. ಮತ್ತೆ ಬರೀ ಆತ್ಮಜ್ಞಾನದನೇ ಅಂದ್ರೆ ಎಲ್ಲಿ ಏನೇ ಹೇಳ್ತಾ ಹೋದ್ರು ಇದೇನೇ ಅಂದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಆತ್ಮಜ್ಞಾನದ ಬಗ್ಗೆನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ತುಂಬಾ ಮಂದಟ್ ಮಾಡ್ಬಿಟ್ಟಿರೋ ಸರ್ ನೀವು ಎಲ್ಲ. ಆತ್ಮಜ್ಞಾನದ ಬಗ್ಗೆ ತುಂಬಾನೇ ಅಂದ್ರೆ ಆಳವಾಗಿ ಬೇರೂರೋ ತರ ಎಲ್ಲ ಬಗೆಯಾಗಿ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಮಂದಟ್ಟಾಗ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾನು ದೇಹ ಅಂತ ಜೀವಿಸಿದ್ರೆ ಬಂಧನ. ಹೇಗೆ ಅಂದ್ರೆ, ದೇಹದ ಪರವಾದ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಕುಟುಂಬದ ಪರವಾದ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಅಥವಾ ನಮ್ಮ ವ್ಯಾಪಾರದ ಪರವಾದ ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಯಾವಾಗ ನಾನು ಆತ್ಮ ಅಂತ ಅನ್ಕೊಂಡು ಜೀವಿಸ್ತೇನೋ, ಆತ್ಮದ ಲಾಭವನ್ನ ತರುವಂತ ಅವಕಾಶಗಳು ಯೂನಿವರ್ಸ್ ಇಂದ ನಮಗ್ ಬರುತ್ತೆ. ದೇಹದ ಬಾಧ್ಯತೆಗಳು, ಜವಾಬ್ದಾರಿಗಳು ಕಡಿಮೆಯಾಗಿ ಆ ಲೋಕೇಶ್ವರನೇ ನೋಡ್ಕೊಳ್ತಾನೆ. ಲೋಕಕ್ಕಾಗಿ ಹೋಗ್ತಾ ಇರೋರನ್ನ ಲೋಕೇಶ್ವರನೇ ನೋಡ್ಕೊಳ್ತಾನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಅದು ಕೃಷ್ಣ ಹೇಳ್ತಾರಲ್ಲ ಅದ್ರಲ್ಲಿ, ಅದು ನನ್ನನ್ನ ಇದ್ ಮಾಡಿ ನಾನು ನಿಮ್ಮ ಇದನ್ನ ನೋಡ್ಕೊಳ್ತೀನಿ, ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಒಂದಿದೆಯಲ್ಲ, ಅದನ್ನ ಆತರ. ಅನನ್ಯ ಚಿಂತಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತೆಗಳನ್ನ ಬಿಟ್ಟು ನಿತ್ಯವೂ ನನ್ನ ಚಿಂತನೆಯನ್ನ ಮಾಡ್ತಾ ಇದ್ರೆ ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಭಗವಾನ್ ವಚನ, ಭಗವಾನ್ ವಾಚ. ಎಸ್ ಮೇಡಮ್, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್, ನಾವಿವತ್ತು ವ್ಯಾಸ ಭಗವಾನರು ಹೇಳ್ಕೊಟ್ಟಿರುವ ಆನಂದ ಸಾಗರ ಇದ್ರ ಬಗ್ಗೆ ಹೇಳಿದ್ರಿ. ಎಲ್ಲ ದೇವತೆಗಳು ಪ್ರತಿದಿನಾನು ಅವ್ರ ಆನಂದ ಸಾಗರದಲ್ಲೇ ಇರ್ತಾರೆ ಅವ್ರ ಅರ್ಹತೆ ಪ್ರಕಾರ. ಅದೇ ರೀತಿ ಪರಬ್ರಹ್ಮ ಆನಂದವನ್ನು ಸೃಷ್ಟಿಸ್ತಾರೆ, ಅಂದ್ರೆ ಸರ್ವಾಂತರ್ಯಾಮಿಯಾಗಿದ್ದಾರೆ. ಅದೇ ರೀತಿ ಈಗ ಮನುಷ್ಯರು ಸಹ ಮೂರು, ದೇಹ, ಆತ್ಮ, ಪರಮಾತ್ಮನಲ್ಲೇ ಇರತ್ತೆ, ಅವನ ಹತ್ರನೇ ಇರತ್ತೆ, ಅವನಿಂದ ನಾವು ತಗೊಳ್ತಾ ಇರ್ತೀವಿ. ಹಾ ಮೇಡಮ್, ಅಂದ್ರೆ ಈಗ ಮನಸ್ಸು ಅಂದ್ರೆ ಇಹಲೋಕ ಆಗುತ್ತೆ, ದೇಹನೂ ಇಹಲೋಕ ಆಗುತ್ತೆ, ಆದ್ರೆ ಆತ್ಮ ಮಾತ್ರ ಪರಮಾತ್ಮನಿಗೆ ಇರುತ್ತೆ. ದೇಹದಲ್ಲೇ ಆತ್ಮ ಇರ್ತಾನೆ, ಅಂದ್ರೆ ಪರಮಾತ್ಮ ನಮ್ಮಲ್ಲಿಯೇ ಇರುತ್ತೆ ಅಂತ ಹೇಳಿದ್ರಿ. ಅದಾದ್ಮೇಲೆ ನಾವೇ ಭಗವಂತ, ನಾವೇ ಪರಬ್ರಹ್ಮ. ಹೌದು ಮೇಡಮ್. ಅದಾದ್ಮೇಲೆ ಆನಂದ ಹೊಂದುವ ಮಾರ್ಗವನ್ನ ಹೇಳಿದ್ರು ಮೇಡಮ್. ಶ್ವಾಸದ ಮೇಲೆ ಗಮನ ಅಂತ, ಅಂದ್ರೆ ಯಾವುದೇ ಸೈಲೆಂಟ್, ಯಾವುದೇ ಒಂದು ಏನು ಮಾಡುದು. ನೆಕ್ಸ್ಟ್, ಶರೀರ ಇಲ್ಲಿ ಬಂದಿರೋದು ದುಃಖ ಪಡಲಿಕ್ಕಲ್ಲ, ಸಾಧನೆ ಮಾಡಿ ಆನಂದವನ್ನ ಹೊಂದಲು, ಆನಂದವನ್ನ ಅನುಭವಿಸ್ತಾ ಧ್ಯಾನದಲ್ಲಿ ಆನಂದವಾಗಿರ್ಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್, ನಾವು ಏನು ಶಕ್ತಿ ಸಂಪಾದಿಸ್ತೀವೋ ಅದನ್ನ ಖರ್ಚು ಮಾಡದೆ, ಈಗ ಯಾವ ರೀತಿ ದುಡಿದನ್ನ ಸರಿಯಾಗಿ ಬಳಸ್ತಾರೋ ಅದೇ ರೀತಿ ನಾವು ಕೂಡ ಧ್ಯಾನ ಸಾಧನೆಯಲ್ಲಿ ಶಕ್ತಿಯನ್ನ ನಾವು ಹೆಚ್ಚು ಹಾಳು ಮಾಡದೆ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಮತ್ತೆ ಬಯಸಬಾರ್ದು, ಬಂದಿದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ಬಂದ್ರೆ ಬಯಸಬಾರದು, ಬಂದರೆ ಬಿಡಬಾರದು,
ಬಂದರೆ ಸಂಭ್ರಮಿಸಬಾರದು, ಹೋದರೆ ದುಃಖ ಪಡಬಾರದು ಅಂತ ಲಾಸ್ಟ್ಗೆ ಹೇಳಿದ್ರಿ ಮೇಡಮ್. ತುಂಬಾ ಒಳ್ಳೆಯ ಹೌದು ಮೇಡಮ್. ಒಂದು ಸಂದೇಶದ ಮೂಲಕ ಈ ಒಂದು ಸ್ವಾಧ್ಯಾಯ ಮುಗಿಸ್ರಿ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಬೇರೆಯವ್ರು ಯಾರಾದ್ರೂ ಮಾತಾಡ್ತೀರಾ? ಒಂದ್ ಲೈನಲ್ಲೂ ಕೂಡ ಹೇಳ್ಬಹುದು ನೀವು ಏನ್ ತಿಳ್ಕೊಂಡ್ರಿ ಅನ್ನೋದು. ಚಂಪಾ ಮಾಸ್ಟರ್ ಮಾತಾಡ್ತೀರಿ? ನಮಸ್ತೆ ಮೇಡಮ್. ಓಕೆ, ನಮಸ್ತೆ ಮೇಡಮ್. ನಾವು ನೀವು ಹೀಗೆ ಹೇಳಿದಾಗೆ ಶ್ವಾಸದ ಮೇಲೆ ಹೆಚ್ಚು ಗಮನ ಇಟ್ಟಾಗ ಧ್ಯಾನ ಮಾಡುತ್ತಿರುವಾಗ ಮೊದಲಿಗೆ ಆಲೋಚನೆ ಕಡಿಮೆ ಆಗತ್ತೆ. ಆಲೋಚನೆ ಕಡಿಮೆಯಾಗಿ ಮನಸ್ಸು ಚಂಚಲ ಮನಸ್ಸಿನಿಂದ ನಿಶ್ಚಲವಾಗತ್ತೆ. ನಿಶ್ಚಲವಾದ್ಮೇಲೆ ನಿರ್ಮಲವಾಗತ್ತೆ. ನಿರ್ಮಲವಾದ್ಮೇಲೆ ಪರಿನಿರ್ಮಲವಾಗತ್ತೆ. ಆದ್ಮೇಲೆ ಮಹಾ ನಿರ್ಮಲವಾಗತ್ತೆ. ಆಮೇಲೆ ಮತ್ತೆ ಶೂನ್ಯ ಆಗತ್ತೆ. ಮಹಾಪರಿನಿರ್ಮಲವಾಗತ್ತೆ. ಆಮೇಲೆ ಶೂನ್ಯ ಆಗತ್ತೆ, ಮತ್ತೆ ಪರಿಶೂನ್ಯ ಆಗತ್ತೆ, ಮಹಾಪರಿಶೂನ್ಯ ಆಗಿ ಆನಂದ ಸಾಗರವನ್ನ ಪಡ್ಕೋತೀವಿ ಅಂತ ಸೃಷ್ಟಿಯಲ್ಲಿ ಖಾಲಿ ಆಗದೆ ಇರುವಂತಹ ಜ್ಞಾನನ ಇದರಿಂದ ನಾವು ಪಡ್ಕೋತೀವಿ ಅಂತ ಹೇಳಿದ್ರಿ ಮೇಡಮ್. ಆನಂದ ಎನ್ನುವುದು ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್. ಅನಂತವಾದ ಆನಂದ ಇದೆ, ಆದ್ರೂ ಕೂಡ ಎಲ್ರು ದುಃಖ ಬಾಧೆಯಲ್ಲೇ ಇರ್ತಾರೆ. ತನ್ನೊಳಗಿರೋ ಆನಂದವನ್ನೇ ಗುರುತಿಸಲಾಗದೆ ಹೋಗ್ತಿದ್ದಾರೆ. ಹಾಗಾಗಿ ವ್ಯಾಸ ಭಗವಾನರು ಈ ಸಂದೇಶವನ್ನ ಎಲ್ಲರಿಗೂ ಕೊಟ್ಟಿದ್ದು. ತಮ್ಮೊಳಗೆ ಇದೆ, ಅದನ್ನ ಶ್ವಾಸದ ಆ ಮಾರ್ಗ ಕೂಡ ಪತ್ರಿಜಿಯವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಶ್ವಾಸದ ಮೇಲೆ ಗಮನ, ಧ್ಯಾನ. ಅದರಿಂದ ನೀವು ಒಳಗಡೆ ಹೋಗಿ ಆ ಪರಮಾತ್ಮನನ್ನ ಈ ದೇಹ ಬಾಹ್ಯ ಗುಡಿ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಅಲ್ಲಿದ್ದಾನೆ ಗರ್ಭಗುಡಿಯಲ್ಲಿ ದೇವ್ರು ಅನ್ನೋ ಹಾಗೆ ಈ ಶರೀರದಲ್ಲಿ ಅವನಿದ್ದಾನೆ. ಅವನ ಹತ್ರ ಇದ್ರೆ ಆನಂದವಾಗೇ ಇರ್ತೀವಿ. ಪಂಚಕೋಶಗಳಲ್ಲೂ ಕೂಡ ಆತ್ಮದ ನಂತರ ಆತ್ಮದ ಮೇಲಿರುವ ಕೋಶವೇ ಆನಂದಮಯ ಕೋಶ. ಅಂದ್ರೆ ಅವನ ಹತ್ರ ಇದ್ದಾಗ ಆನಂದವೇ ಅನ್ನೋದು ಅರ್ಥ ಆಗತ್ತೆ ಮಾಸ್ಟರ್. ಓಕೆ ಮಾಸ್ಟರ್, ಯಾರು ಮಾತಾಡೋದಿಲ್ಲ ಅಂದ್ರೆ ಧ್ಯಾನ ಸ್ಟಾರ್ಟ್ ಮಾಡೋಣ. ನನಗೆ ಇಷ್ಟೊತ್ತು ಅವಕಾಶ ಕೊಟ್ಟಂತಹ ಸರ್ ಮಾತಾಡ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸ್ವಾಧ್ಯಾಯ ತುಂಬಾ ಚೆನ್ನಾಗಿ ಬಂತು ಮೇಡಮ್. ನಮಸ್ತೆ ಮಾಸ್ಟರ್. ಅರುಣ್ ಸರ್ ಎಲ್ಲಾ ಮಾಸ್ಟರ್ನು ಚೆನ್ನಾಗಿ ರೆಡಿ. ಅರುಣ್ ಸರ್ ಹಂಗೆ ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ರಿಗೂ ಮನ ಮುಟ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶ್ವಾಸದ ಮೇಲೆ ಗಮನ. ಆಮೇಲೆ ದೇವಸ್ಥಾನದ ವಿಚಾರದಲ್ಲಿ ಹೇಳಿದ್ರಿ, ಯಾಕೆ ಅಲ್ಲಿ ಆತರ ಆ ಲೈಂಗಿಕ ಚಿತ್ರಗಳನ್ನ ಬಿಡಿಸಿರ್ತಾರೆ ಅಂತ. ನಮ್ ಗಮನ ಯಾವ ತರ ಹರಿಸ್ತೀವಿ ಅನ್ನೋದು ತುಂಬಾ ಚೆನ್ನಾಗಿತ್ತು ಮೇಡಮ್. ವಿಚಾರ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಸಮಯ ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಅರುಣ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಆಗಿದೆ. ಕಾಂತಮ್ಮ ಮೇಡಮ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಎಲ್ಲ ಜ್ಞಾನ ಬಂಧುಗಳಿಗೆ. ಮೇಡಮ್, ಸಿಂಪಲ್ ಆಗಿ ಹೇಳೋದಂದ್ರೆ, ನಾವು ಶ್ವಾಸದ ಮೇಲೆ ಹೇಗೆ ಗಮನ ಇಟ್ಟಿರ್ತೀವಿ ಅಂದ್ರೆ, ಕೆಲವರು ನಮ್ಮ ಶರೀರದಲ್ಲಿ ಹೆಚ್ಚಾಗಿ ಆನಂದವಿದೆ ಅಂದ್ರೆ
ಅದನ್ನ ಹೇಗೆ ಅರ್ಹತೆ ಪಡೆದುಕೊಳ್ಳುತ್ತಿಲ್ಲ ಅಂದ್ರೆ, ಕೆಲವರು ಆನಂದ ಸಾಗರ ಗೊತ್ತಿರಲ್ಲ, ಗೊತ್ತಿದ್ದರೂ ಅವರು ಪಡೆದುಕೊಳ್ಳುವುದಿಲ್ಲ. ಕೆಲವರು ಒಂದು ಗ್ಲಾಸ್ ಅಷ್ಟು ಆನಂದನ ಪಡೆದುಕೊಳ್ತಾರೆ. ಎರಡನೇದು ಬಿಂದಿಗೆಯಷ್ಟು ಆನಂದನ ಪಡೆದುಕೊಳ್ತಾರೆ. ಇನ್ ಕೆಲವರು ಡ್ರಮ್ ಅಷ್ಟು ಆನಂದನ ಪಡೆದುಕೊಳ್ಳುತ್ತಾರೆ. ಇನ್ ಕೆಲವರು ಸಮುದ್ರ ಸಾಗರವನ್ನೇ ತುಂಬಿಕೊಳ್ತಾ ಹೋಗ್ತಿರ್ತಾರೆ. ಎಷ್ಟು ತುಂಬಿಕೊಂಡ್ರು ಖಾಲಿ ಆಗದೆ ಇರೋಷ್ಟು ಆನಂದನ ಪಡೆದುಕೊಳ್ಬಹುದು ಶರೀರಕ್ಕೆ, ನಾವು ಶ್ವಾಸದ ಮೇಲೆ ಗಮನ ಇಟ್ಟಾಗ. ಇಷ್ಟು Yes, ಸಿಂಪಲ್ madam. ಆಗಿ ಇಷ್ಟಪಡ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮ್ಯಾಮ್. ಓಕೆ ಮೇಡಮ್. ರಾಣಿ ಮಾಸ್ಟರ್ ಮಾತಾಡ್ತೀರಾ ಒಂದ್ ಲೈನ್ ಅಲ್ಲಿ ಏನಾದ್ರು ಆನಂದ ಸಾಗರದ ಬಗ್ಗೆ? ಮೇಡಮ್ ನನ್ಗೆ ಅನ್ಮ್ಯೂಟ್ ಕೊಟ್ರಿ. ಮ್ಯೂಟ್ ಮೇಡಮ್ ಆಗಿದೆ ಮೇಡಮ್. ಮ್ಯೂಟ್ ಆಗಿದೆ. ಹರಿ ಓಂ. ನಮಸ್ತೆ ಮೇಡಮ್. ರೆಡ್ಮಿ 9A ಅಂತ ಇದೆ ಅಲ್ವಾ, ಅನ್ಮ್ಯೂಟ್ ಇದೆ ನೋಡಿ. ಅದು ಸ್ವಲ್ಪ ಏರುಪೇರು ಆಗಿದೆ, ಅದಲ್ಲಿ ಸರಿ ಮಾಡ್ಬೇಕಷ್ಟೇ ಅದನ್ನು. ನಾನು ದೇವಕಿ ಭಟ್ ಮಾತಾಡ್ತಾ ಇದ್ದೇನೆ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ಹರಿ ಓಂ. ಆತ್ಮೀಯರಿಗೆಲ್ಲ ನನ್ನ ಶಿರಸಾ ವಂದನೆಗಳು, ಗುರುಜಿಯವರಿಗೂ ಕೂಡ. ಹಾಗೆ ಮತ್ತೆ ನೀವು ಹೇಳಿದ್ರಲ್ವಾ, ಒಂದೇ ಮಾತಲ್ಲಿ ಹೇಳ್ತೇನೆ ಮಾತಾಜಿ, ಎಂತ ಅಂತ ಹೇಳಿದ್ರೆ, ದೇವಸ್ಥಾನಗಳಲ್ಲಿ ನಾವು ಪವಿತ್ರವಾದ ಸಂಕೇತವನ್ನು ನೋಡ್ಬೇಕು, ಪವಿತ್ರವಾದ ಒಂದು ಮನಸ್ಸಿಗೆ ಆನಂದವನ್ನು ತರಬೇಕು ಅಂತ ಹೇಳುವಂತ ಸನ್ನಿವೇಶದಲ್ಲಿ ಇದು ಯಾಕೆ ಕಾಮಸೂತ್ರವನ್ನು ಕೆತ್ತಿದ್ದಾರೆ ಅಂತ ಹೇಳುವಂಥದ್ದು ತುಂಬಾ ಮನಸ್ಸಿಗೆ ಖೇದವಾಗುವಂತ ಒಂದು ಸಂದರ್ಭ ಆಗ ಸೃಷ್ಟಿಯಾಗ್ತದೆ ಮಾನವನಿಗೆ. ಅಂದ್ರೆ ಕಾಮವನ್ನು ಅದನ್ನು ಇತರರೆಡೆಗೆ ಹಂಚಿಕೊಳ್ಳಿಕ್ಕೆ ಯಾವ ಮನುಷ್ಯನೂ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿ ನೇರವಾಗಿ ನಮಗೆ ನೇರ ಆ ಸಂದರ್ಭಗಳು ಎದುರಾಗುವಾಗ ಮನಸ್ಸಿನಲ್ಲಿ ನಿಜವಾಗಿ ಹಾಗೆ ಬರುವಂತದ್ದು ಸನ್ನಿವೇಶಗಳು, ಕ್ಲಿಷ್ಟಕರವಾದ ಸನ್ನಿವೇಶ. ಇದನ್ನು ಹೇಗೆ, ಯಾಕೆ, ಏನು, ಎತ್ತ, ನಮ್ಮ ಯಾಕೆ ಹೀಗೆ ಕೆತ್ತಿದ್ರು ಅಂತ ಹೇಳುವಂಥದ್ದು ನಮಗೆ ನಿಜವಾಗಿ ಆ ಸಂದರ್ಭದಲ್ಲಿ ಕಾಣುವಂಥದ್ದು. ಆದ್ರೆ ಅದನ್ನು ಮೀರಿ ಬೇರೆ ವಿಶೇಷವಿದೆ ದೇಹದಲ್ಲಿ. ಆತ್ಮ ಸುಖದಲ್ಲಿಯೇ ತುಂಬಾ ನಾವು ಮೊಗೆದಷ್ಟು ನಮ್ಮೆಡೆಗೆ ಬರುವಂತಹ ಸುಖವು ಇದೆ. ಮಹದಾನಂದವಾದ ಒಂದು ಅಪರಿಮಿತ ಆನಂದ ಇದೆ, ಸಾಗರದಷ್ಟು ಅಂತ ನೀವು ಹೇಳಿದಾಗೆ. ಅದು ಗೊತ್ತಾಗ್ಬೇಕು ನಮಗೆ ಅರ್ಥ ಆಗ್ಬೇಕು, ನೋಡುವಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ಸನ್ನಿವೇಶಕ್ಕಾಗಿ ಅದನ್ನು ಸೃಷ್ಟಿ ಮಾಡಿರ್ಬಹುದು ಅಂತ ಹೇಳುವಂಥದ್ದು ನನಗೆ ಅರ್ಥ ಆಯ್ತು ಮಾತಾಜಿ. ಭಾರಿ ಸಂತೋಷ ಆಯ್ತು. ಅಂದ್ರೆ ನಿರರ್ಗಳವಾಗಿ ನೀವು ಹೇಳುವಂತ ಒಂದು ಪರಿಪೂರ್ಣತೆಯತ್ತ ನೀವು ಸಾಗ್ತಾ ಇದ್ದೀರಿ. ನಾನು ಮೊದಲು ನೋಡಿದ ವ್ಯಕ್ತಿ ನೀವು ಅಲ್ಲ. ಈಗ ನೀವು ಅದೇ ಮುಂದಿನ ನಿಮ್ಮ ಒಳ್ಳೆ ವಿಷಯದತ್ತ, ಒಳ್ಳೆ ಆತ್ಮವನ್ನು ಕಾಣುವಂತ ಬೃಹದಾಕಾರದ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಅಡಕವಾಗಿದೆ. ಬೀಜ ರೂಪದಲ್ಲಿ ಇದ್ದದ್ದು ವೃಕ್ಷ ಆಗಿ ಈಗ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಮಾತಾಜಿ. ಹರಿ ಓಂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಓಶೋರವರು ಅದನ್ನ ಅಂತರಾರ್ಥವನ್ನ ತಿಳಿಸ್ತಾರೆ. ದೇಹ ಬಿಟ್ಟು ಒಳಗಡೆ ಹೋಗು, ಅಲ್ಲಿದ್ದಾನೆ ಪರಮಾತ್ಮ, ಶಾಶ್ವತವಾದ ಆನಂದವನ್ನೇ ಹೊಂದಬಹುದು ಅನ್ನೋದು. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್. ಮತ್ತೆ ಯಾರು ಮಾತಾಡೋದಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್, ಇಷ್ಟೊತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಲ್ರೂ ಧ್ಯಾನವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್.